ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಅಣತಿವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ. ಓಂ ಬಸವಾ ನಮಃ ಶಿವಾಯ. ಓಂ ಬಸವಾ ನಮಃ ಶಿವಾಯ. ಓಂ ಬಸವಾ. ಎಲ್ಲರ ಪಾದಾರವಿಂದಗಳಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಸ್ವಾನುಭವದಲ್ಲಿ ಸದ್ಭಾವಷ್ಟಿಗೆ ಜ್ಞಾನಿನ ಮೂಲಕ ಚಾಲನೆ ನೀಡತಕ್ಕಂಥ ಮಹಾದೇವ ಮತ್ತು ಅವರ ಭಕ್ತಿ ಶ್ರೀನಿವಾಸನಾಥಗಳು ಅವರ ಇಲ್ಲಿ ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣ ಹಾಗೂ ಶರಣ. ಇಂದಿನ ಸ್ವಾನುಭವದಲ್ಲಿ ಸದ್ಭಾವಷ್ಟಿಯಲ್ಲಿ ಭಾಗವಹಿಸಿದಂತ ಸರ್ವ ಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣ ಅರ್ಪಿಸ್ತಾ ಅವರಲ್ಲಿ ಪ್ರಾಣಿ ಲಿಂಗ ಸ್ಥಳ ಅಂತ ಹೇಳಿ ಬರ್ತಾವ ಸ್ಪಷ್ಟವಾಗಿ ನಿಧಾನವಾಗಿ ಸ್ಪಷ್ಟವಾಗಿ ನೋಡ್ಕೊಂಡಿರ್ರ, ಏನ್ ತೊಂದರೆ ಇಲ್ಲ. ಆತರ ಏನ್ ಬೇಡ್ರ. ಪ್ರಾಣಲಿಂಗ ಸ್ಥಳದ ಜಂಗಮಲಿಂಗದಲ್ಲಿ ವಾಕಾರ ಪ್ರಣವ ಸ್ವರೂಪರಾಗಿ ಇದರಿಂದ ಸ್ಪಷ್ಟವಾಗಿ ಬಿಡಿ ಬಿಡಿಯಾಗಿ ಹೇಳಿದಾಗ ತುಂಬಾ ಚೆನ್ನಾಗಿ ಬರ್ತೈತ್ರು, ಇನ್ನೂ ಚೆನ್ನಾಗಿ ಬರುತ್ತೆ. ಶರಣ ಇಂದು ಸ್ವಾನುಭವನದಲ್ಲಿ ಸದ್ಭಾವಷ್ಟಿಯಲ್ಲಿ ಶಿವಯೋಗ ಕುರಿತಾಗಿ ನಮ್ಗೆ ಡಾಕ್ಟರ್ ದಯಾನಂದ ಹುಲಿಯಪ್ಪ ಅವರು ಅನುಭವ ಮಾಡಲಿದ್ದಾರೆ. ಅಪ್ಪರನ್ನ ಇನ್ವೈಟ್ ಮಾಡೋಣ. ಅಪ್ಪರ ಶರಣಾರ್ಥಿ ಪ್ರಾರಂಭಿಸ್ರ ಬರ್ತಾವ. ಶರಣಾರ್ಥಿಯನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದ್ರಪ್ಪ. ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಆಯ್ತಣ್ಣ. ಇದುವರೆಗೆ ಷಟಸ್ಥಲ ಮರ್ಮ ಹಾಗೂ ಗುರುದೇವರ ಒಂದು ಪ್ರಾರ್ಥನೆ ಮಾಡಿದ ಮಹಾದೇವಮ್ಮ ತಾಯಿಯವರಿಗೆ ಶರಣಾರ್ಥಿಗಳು. ಶರಣಾರ್ಥಿ ಅಪ್ಪರೇ. ಶರಣು ಅಕ್ಕ. ಶರಣರ ಶಿವಯೋಗ ಅಂತ ಒಂದು ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ಇದುವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಅಕ್ಷರದ ಒಳಗಡೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು ವಿಕಸನ ಕ್ರಮ 5ರಲ್ಲಿ ಚಕ್ರಗಳು ಯಾವುವು, ಅಲ್ಲಿರುವ ಲಿಂಗಗಳು ಯಾವುವು ಅಂತ ನೋಡಿಕೊಂಡು ವಿಕಸನ ಕ್ರಮ 6ರಲ್ಲಿ ದೀಕ್ಷೆ ಮತ್ತು ಇಷ್ಟಲಿಂಗದ ಅಂತರಂಗದ ಒಳಗೆ ಏನಿದೆ ಅನ್ನೋದನ್ನ ನೋಡಿದ್ವಿ. ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ಒಂದು ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ನೋಡಿಕೊಂಡವು. ಈಗ ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ಒಂದು ಸುದೀರ್ಘವಾದ ಅಭ್ಯಸನದಲ್ಲಿ ನಾವು ತೊಡಗಿದ್ದೇವೆ. ಶರಣರ ಶಿವಯೋಗದ ಒಂದು ತಲೆಬರಹದ ಅಡಿಯಲ್ಲಿ ಶತ ಏಕದ ನೆಲೆಮನೆಯಲ್ಲಿ ಇವಾಗ ನಾವು ಪ್ರಸಾದ ಲಿಂಗದ 24 ಸಕಿಲೆಗಳನ್ನ ಅಭ್ಯಸನ ಮಾಡಿಕೊಂಡು ಅಲ್ಲಿರುವ ಅಂಗಸ್ಥಳಗಳು ಪ್ರಸಾದ ಲಿಂಗಸ್ಥಳಗಳನ್ನ ನೋಡ್ತಾ ಇದ್ದೀವಿ. ಪ್ರಸಾದ ಲಿಂಗಸ್ಥಳಗಳಲ್ಲಿ ಹೋದ ವಾರ ನಾವು ಕ್ರಿಯಾ ನಿಷ್ಪತ್ತಿ ಸ್ಥಳ, ಇಲ್ಲಿ ಒಟ್ಟು 9 ಸ್ಥಳಗಳಿವೆ ಲಿಂಗ ಸ್ಥಳಗಳು. ಕ್ರಿಯಾ ನಿಷ್ಪತ್ತಿ ಸ್ಥಳ, ಭಾವ ನಿಷ್ಪತ್ತಿ ಸ್ಥಳ, ಜ್ಞಾನ ನಿಷ್ಪತ್ತಿ ಸ್ಥಳ, ಹಾಗೇನೆ ಪಿಂಡಾಕಾಶ ಸ್ಥಳ, ಬಿಂದ್ವಾಕಾಶ ಸ್ಥಳ, ಮಹಾದಾಕಾಶ ಸ್ಥಳ, ಕ್ರಿಯಾ ಪ್ರಕಾಶ ಸ್ಥಳ, ಭಾವ ಪ್ರಕಾಶ ಸ್ಥಳ ಮತ್ತು ಜ್ಞಾನ ಪ್ರಕಾಶ ಸ್ಥಳ. 3 ನಿಷ್ಪತ್ತಿ ಸ್ಥಳಗಳು, 3 ಆಕಾಶ ಸ್ಥಳಗಳು, 3 ಪ್ರಕಾಶ ಸ್ಥಳಗಳು ಇಲ್ಲಿವೆ. ಹೋದ ವಾರ ನಾವು ಕ್ರಿಯಾ ನಿಷ್ಪತ್ತಿ ಸ್ಥಳ ಅಂತ ಒಂದು ಅಧ್ಯಯನವನ್ನ, ಆ ಸ್ಥಳದ ಅಧ್ಯಯನವನ್ನ ಮಾಡಿಕೊಂಡು ಇವತ್ತು ಭಾವ ನಿಷ್ಪತ್ತಿ ಸ್ಥಳ ಅಂತ 67ನೆಯ ವರ್ಗವನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಶಿವಯೋಗವನ್ನ ಕೇಳಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತಾ ನಾವು ಹೋದ ಸಾರಿ ಕ್ರಿಯಾ ನಿಷ್ಪತ್ತಿ ಸ್ಥಳವನ್ನ ಮುಗಿಸಿಕೊಂಡು ಇವತ್ತು ನಾವು 68ರಲ್ಲಿ ಭಾವ ನಿಷ್ಪತ್ತಿ ಸ್ಥಳ ಅನ್ನೋದನ್ನ ನೋಡ್ತಾ ಇದ್ದೀವಿ. ಏನಾಗುತ್ತೆ ಈ ಭಾವ ನಿಷ್ಪತ್ತಿ ಸ್ಥಳ ಅಂದ್ರೆ, ಭಾವುಕರಾದ ಈ ಭಕ್ತರು ಭಾವನೆಯಲ್ಲಿ, ಆ ಶಿವ ಭಾವನೆಯಲ್ಲಿ ಮುಳುಗಿ ಬಹುಕಾಲದ ಅರ್ಚನೆ, ಅನುಭವ, ಅರ್ಪಿತಗಳಿಂದ ಗುರುಲಿಂಗ ಜಂಗಮದಲ್ಲಿಟ್ಟಿದ್ದ
ಆ ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸವೆಂಬ ಆ ಷಡ್ವಿಧ ಭಕ್ತಿಗಳಿಂದ ತಮ್ಮ ಭಾವದ ಒಂದು ಭಾವವನ್ನ ಇಲ್ಲಿ ಸ್ಥಿರಗೊಳಿಸ್ತಾರೆ. ಸ್ಥಿರಗೊಳಿಸಿ ಆ ಭಾವ ಈಗ ಏನಾಗುತ್ತೆ, ಭಾವ ನಿಷ್ಪತ್ತಿ ಅನಿಸುತ್ತದೆ. ಇಂಡೈರೆಕ್ಟ್ಲಿ ಅಂದ್ರೆ ಅಪರೋಕ್ಷವಾಗಿ ತನ್ನ ಅಖಂಡ ಜ್ಞಾನ ಘನ ಸ್ವರೂಪವನ್ನು ಅರಿತ ಈ ಶಿವಯೋಗಿಯು ಆ ಜ್ಞಾನದಲ್ಲಿಯೇ ಬೆರಿತು ನಿಷ್ಕ್ರಿಯ, ನಿರ್ಭಾವ, ನಿರಹಂಕೃತವಾಗಿದ್ದರೂ ಕೂಡ ಆತನಲ್ಲಿ ಕ್ರಿಯೆ, ಭಾವ, ಜ್ಞಾನಗಳು ಬಾಹ್ಯ ವ್ಯವಹಾರದಲ್ಲಿ ಕಾಣಬರುವವು. ಆದರೂ ಅವೆಲ್ಲ ಆರೋಪಿತವಾಗಿವೆ. ನಿಷ್ಪತ್ತಿ ಅಂದ್ರೆ ಪ್ರಾಪ್ತಿ ಅಥವಾ ಸಿದ್ಧಿ. ಕ್ರಿಯಾ ನಿಷ್ಪತ್ತಿ ಪಡೆದ ದೇಹವು ಅತ್ಯಂತ ಪವಿತ್ರವಾಗಿರ್ತಾ ಇದೆ. ಜ್ಞಾನಕಾಯ ಆತನು ನಿಜವಾಗಿಯೂ ಶಿವಸ್ವರೂಪನು. ಲೌಕಿಕರಂತೆ ಆತನಲ್ಲಿ ಪೂಜಾದಿ ಕ್ರಿಯೆಗಳು ಕಂಡು ಬಂದರೂ ಕೂಡ ಅವು ಆತನಲ್ಲಿ ಭಿನ್ನವಾಗಿಲ್ಲ. ಯಾಕೆ ಹೇಳಿ? ಅವು ಯಾವುದೇ ಸಿದ್ಧಿಗಾಗಿ ಮಾಡಿದ ಕ್ರಿಯೆಗಳಲ್ಲ. ನನಗದು ಬೇಕು, ಇದು ಬೇಕು, ನಾನು ಈ ಪೂಜೆ ಮಾಡಿದ್ರೆ ನನಗೆ ನೀ ಇದು ಕೊಡ್ತೀಯಾ ಅಂತ ಯಾವುದೇ ಒಂದು ಬೇಕು ಬೇಡುಗಳ ಕ್ರಿಯೆಗಳಲ್ಲಿಲ್ಲ. ಆದರೆ ಶಟಸ್ಥಲ ಸಿದ್ಧಾಂತ ದ್ಯೋತಕವಾಗಿದೆ, ಸಾಧಕರಿಗೆ ಮಾರ್ಗದರ್ಶಕವಾಗಿವೆ. ಕ್ರಿಯೆಯಂತೆ ಆತನಲ್ಲಿ ಭಾವವಿದೆ, ಭಕ್ತಿ ಇದೆ. ನಮ್ಮಂತೆ ಆತನು ಅರ್ಚಿಸಬಲ್ಲನು, ಭಜಿಸಬಲ್ಲನು. ಆದರೂ ಏನಾಗಿದೆ, ಆತನ ಆ ಭಾವನೆಗಳು ಆತನ ದೃಷ್ಟಿಗೆ ಶಿವನಿಂದ ಅಭಿನ್ನವಾಗಿವೆ ಅಥವಾ ಶಿವಾಭಿನ್ನವಾಗಿವೆ ಮತ್ತು ಶಿವಮುಖವಾಗಿವೆ. ಅವುಗಳ ಸಹಾಯದಿಂದ ನಾನೇನಾದ್ರೂ ವಸ್ತು ಪಡೆದುಕೊಳ್ಳಬೇಕು, ಏನಾದ್ರೂ ನಾನು ದೊರಕಿಸಿಕೊಳ್ಳಬೇಕು ಅಂತ ಯಾವುದೇ ಆಸನಿಗೆ ಆಸೆ ಇರೋದಿಲ್ಲ. ಅವನ ಭಾವನೆಗಳು ನಮಗೆ ಕಂಡು ಬರ್ತವೆ, ಆದ್ರೆ ಅವು ತೋರಿಕೆಗೆ ಮಾತ್ರ, ವಾಸ್ತವಿಕವಾಗಿ ಇಲ್ಲ. ಭಾವಗಳಿಂದ ಆತ ನಿಷ್ಪತ್ತಿಯಾಗಿರ್ತಾನೆ. ಹೀಗಾಗಿ ಆತನಿಗೆ ಭಾವ ನಿಷ್ಪತ್ತಿ ಸ್ಥಳಿ ಅಂತ ಕರೀತಾರೆ. ಆತ ಕೇವಲ ಶಿವಜ್ಞಾನಯೋಗಿ. ಆತನಲ್ಲಿ ಜ್ಞಾನ ವಿಕೃತಿ ಅಂದ್ರೆ ಏನು? ನನಗೆ ಅಪಾರವಾದ ಜ್ಞಾನ ಸಿಕ್ಕಿದೆ, ನನ್ನಂತಹ ಜ್ಞಾನಿ ಯಾರೂ ಇಲ್ಲ ಅಂತ ಒಂದು ಜ್ಞಾನ ವಿಕೃತಿ. ಮೋಹನ ವಿಕೃತಿ ಅಂದ್ರೆ ದೇವನಲ್ಲಿ ನನಗೆ ಎಷ್ಟೊಂದು ಮೋಹ ಆಗಿದೆ ಅಂದ್ರೆ ಒಂದು ವಿಕೃತಿಯ ಸ್ವರೂಪದಲ್ಲಿ ನನ್ನ ಭಾವನೆಗಳು, ನನ್ನ ವರ್ತನೆಗಳು ಸಹ ಆ ದೇವ ಮೋಹನದಲ್ಲಿ ಮುಳುಗಿ ಸಮಾಜದಲ್ಲಿ ವಿಕೃತಿ ಸ್ವರೂಪ ಪಡ್ಕೊಳ್ಳೋದು. ಅದನ್ನ ನೋಡ್ತಾ ಇದ್ದೀರಿ ನೀವು, ಅನೇಕ ಸಾಧು ಸಂತರು ಮಾಡುವಂತ ವಿಕೃತಿಗಳು, ಅದು ಮೋಹನ ವಿಕೃತಿ ಅನ್ಸ್ಕೊಳ್ತಾ ಇದೆ. ಅದನ್ನೇ ಇನ್ನೊಂದು ಅರ್ಥದಲ್ಲಿ ವರ್ತನೆ ವಿಕೃತಿನೂ ಅಂತ ಕರೀತಾರೆ. ಅವು ಸತ್ವಗುಣ ಆದ್ರೂ ಕೂಡ ಅವು ವಿಕಾರನೇ. ಶಿವಸ್ವರೂಪನೇ ತಾನಾದ ಮಹಾತ್ಮನಲ್ಲಿ ವಾಸ್ತವಿಕವಾದ ಯಾವ ಭಾವ ಸಂಬಂಧಗಳು ಇಲ್ಲ. ಅವನ ಎಲ್ಲಾ ಪವಿತ್ರ ಭಾವವು ಪರವಸ್ತುವಿನಲ್ಲಿ ತಾಧ್ಯಾತ್ಮಗೊಂಡಿದೆ. ಸಂಸಾರ ಬಾಧೆಗಳು ಅವನಿಂದ ದೂರವಾಗಿರ್ತಾ ಇವೆ. ಭಾವದ ಬೇಗೆ ಅವನಲ್ಲಿ ಅವಿರ್ಭಿಸಲಾರದು. ಆದ್ದರಿಂದಲೇ ಅವನು ನಿರ್ಭಾವಿಯಾಗಿರ್ತಾನೆ, ಭಾವ ನಿಷ್ಪತ್ತಿ ಸ್ಥಳಿಯಾಗಿರ್ತಾನೆ. ಅದನ್ನ ಅಲ್ಲಮ ಪ್ರಭುದೇವರ ವಚನದೊಂದಿಗೆ ಇವತ್ತು ಆರಂಭಿಸೋಣ. ಓದಿ ನೋಡೋಣ. ನಿರ್ವಿಕಲ್ಪಿತವೆಂಬ. ಓಂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರ ವಚನ. ನಿರ್ವಿಕಲ್ಪಿತವೆಂಬ ನಿಜದೊಳಗಯ್ಯ, ನಿರಹಂಭಾವದಲ್ಲಿ ನಾನಿದ್ದೇನಯ್ಯ. ನೋಡಿಹನೆಂದಡೆ ನೋಡಲಿಲ್ಲ, ಕೇಳಿಹನೆಂದಡೆ ಕೇಳಲಿಲ್ಲ. ಘನ ನಿರಂಜನ ಬೆಳಗಿಂಬಾದುದೇನೆಂಬೆ, ಘನ ನಿರಂಜನದ ಬೆಳಗಿಂಬಾದುದನೇನೆಂಬೆ. ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 692. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ. ಶರಣಪ್ಪಾಜಿ. ಈ ವಚನ ಏನ್ ಹೇಳ್ತಿದ ಅಂದ್ರೆ, ಮಹಾಘನಲಿಂಗವು ನಿರಂಜನವಾಗಿದೆ. ನಿರಂಜನ ಲಿಂಗ ಎಲ್ಲಿದೆ? ಪಶ್ಚಿಮ ಚಕ್ರದಲ್ಲಿ ಇದೆ. ಪಶ್ಚಿಮ ಚಕ್ರದಲ್ಲಿ. ಮಹಾಘನಲಿಂಗವು ನಿರಂಜನವಾಗಿದೆ, ಮಹಾ ಬೆಳಗಾಗಿದೆ, ಜ್ಞಾನ ಘನ ಮಹಾಪ್ರತಿಭೆಯಾಗಿದೆ. ಅದೊಂದು ಶಾಂತಿ ಸಾಗರವಾಗಿದೆ, ನಿರ್ವಿಕಲ್ಪವಾಗಿದೆ. ಅಲ್ಲಿ ಶರಣನು ಅದರೊಳಗೆ ತನ್ನ ಎಲ್ಲಾ ಅಹಂಭಾವವನ್ನೆಲ್ಲ ಸಮರ್ಪಿಸಿ ನಿರಹಂಭಾವಿಯಾಗಿ ನೆಲೆಸಿದ್ದಾನೆ. ಅದುವೇ ತಾನಾಗಿ ತಾನೆಂಬುದೇನೂ ಇಲ್ಲದೆ ಒಂದು ಪರಮ ಸುಖದೊಳಗೆ ಆತ ವಾಸಿಸಿದ್ದಾನೆ. ಅಲ್ಲಿ ನೋಡಿಹೆವು ಎಂದರೆ ರೂಪವಿಲ್ಲ, ಕೇಳಿಹೆವು ಎಂದರೆ ಶಬ್ದವಿಲ್ಲ, ನೋಡುವ ಕೇಳುವ ಕ್ರಿಯೆಗಳೂ ಇಲ್ಲ. ಅಲ್ಲಿರುವುದು ಏನು? ಅಲ್ಲಿರುವುದು ಕೇವಲ ಘನ ನಿರಂಜನದ ಬೆಳಕು, ಜ್ಞಾನ ಪ್ರಕಾಶ. ಎಲ್ಲೆಲ್ಲಿಯೂ ಅದೇ ತುಂಬಿದೆ, ಇತಿಮಿತಿಗಳಿಲ್ಲದೆ ಅನಂತವಾಗಿ ಹರಡಿದೆ. ಇಂಥ ಪವಿತ್ರ ಶಿವಭಾವವೇ ಭವನಾಶಕವಾಗಿದೆ. ಇಂಥ ಪವಿತ್ರ ಭಾವವು ಶಿವಯೋಗಿಯಲ್ಲಿ ಇದೆ ಎಂದೇ ಆತನಿಗೆ ಭಾವ ನಿಷ್ಪತ್ತಿಗನು ಅಂತ ಕರೀತಾರೆ.
ಹೇಗೆ ಹೇಳಿ? ಅಗ್ನಿಯು ಕಟ್ಟಿಗೆಯನ್ನು ದಹಿಸ್ತಾ ಇದೆ. ಕಟ್ಟಿಗೆ ಎಲ್ಲ ಸುಟ್ಟ ಬಳಿಕ ಏನಾಗುತ್ತೆ? ಅಗ್ನಿಯು ತನ್ನಿಂದ ತಾನೇ ಶಾಂತ ಆಗ್ತಾ ಇದೆ. ಯಾಕೆಂದ್ರೆ ಅದು ಮುಗೀತು ಆ ಕ್ರಿಯೆ, ಅಲ್ಲಿ ಅಡಿಗೆ ಬಿಡ್ತಾ ಇದೆ ಆ ಅಗ್ನಿ. ಕೇವಲ ಕೇವಲ ಆ ಕಟ್ ಕ ಸುಟ್ಟ ಕಟ್ಟಿಗೆ ಇದ್ದುಲಿಯಾಗಿ ಅಲ್ಲಿ ಇರ್ತಾ ಇದೆ ಅಷ್ಟೇ. ಅದರಂತೆ ಶಿವಭಾವವು ಸಂಸಾರ ಬಂಧ ಭಾವವನ್ನ ಅರಿಸಿ ಭವವನ್ನ ಬರಿದುಗೊಳಿಸಿ ಕೊನೆಗೆ ತಾನೂ ಆ ಪರಂಜ್ಯೋತಿಯಲ್ಲಿ ಬೆರೆದು ಒಂದಾಗ್ತಾ ಇದೆ. ಎಣ್ಣೆ ತೀರಿದ ಬಳಿಕ ದೀಪ ಕೂಡ ತನ್ನಲ್ಲಿಯೇ ಮರೆಯಾಗ್ತಾ ಇದೆ. ಹಾಗೇನೆ ಶಿವನಿಂದ ಅನ್ಯವಾದ ಭಾವನೆಗಳು ಬಯಲಾದಾಗ ಶಿವಭಾವ ಒಂದೇ ಉಳಿತಾ ಇದೆ. ಆ ಶಿವಜ್ಞಾನದ ಬೆಳಗಿನಲ್ಲಿ ಅಜ್ಞಾನದ ಕತ್ತಲೆಯು ಕಳೆಯುವುದು. ಆಗ ಆ ಶಿವಭಾವವು ಶಿವ ಸ್ವರೂಪದಲ್ಲಿ ತಾನೂ ಅಡಗುವುದು. ಆದ್ದರಿಂದ ಶಿವಯೋಗಿಯು ಆಗ ಆ ಶಿವಭಾವ ಶಿವ ಸ್ವರೂಪದಲ್ಲಿ ಅಡಗಿದಾಗ, ಶಿವನಲ್ಲಿ ಅಡಗಿದಾಗ ಭಾವ ನಿಷ್ಪತ್ತಿ ಸ್ಥಳಿ ಅಂತ ಅನಿಸ್ಕೊಳ್ತಾನೆ. ಇವೆಲ್ಲ ಮೇಲಿನ ಸ್ಥಳಗಳ ಒಂದು ಸ್ವರೂಪಗಳು. ಹೀಗಾಗಿ ಇಲ್ಲಿ ಘನ ನಿರಂಜನದ ಬೆಳಗು, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಘನ ನಿರಂಜನದ ಬೆಳಗು. ಮುಂದೆ ಅಲ್ಲಮ ಪ್ರಭುದೇವರ ಇನ್ನೊಂದು ವಚನ ಬರ್ತಾ ಇದೆ, ಓದಿ. ಬೆಳಗು ಕತ್ತಲೆಯ ನುಂಗಿ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರ ವಚನ: ಬೆಳಗು ಕತ್ತಲೆಯ ನುಂಗಿ ಒಳಗೆ ತಾನೊಬ್ಬನೇಯಾಗಿ ಕಾಂಬ ಕತ್ತಲೆಯ ಕಳೆದುಳಿದು ನಿಮಗೆ ಆನುಗುರಿಯಾದೆ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 675. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರ್ಕಲಾಕ. ಶರಣು ಶರಣಾರ್ಥಿ. ಈ ಒಂದು ಶಿವಯೋಗ, ದಿನನಿತ್ಯದ ಇಷ್ಟಲಿಂಗ ಪೂಜೆ, ಅದು ಏನ್ ಮಾಡ್ತಾ ಇದೆ ಹೇಳಿ? ಅಜ್ಞಾನವೆಂಬ ಕತ್ತಲೆಯನ್ನ ನುಂಗಿ ಹಾಕ್ತಾ ಇದೆ. ಅದೊಂದು ಬೆಳಗು. ಶಿವಯೋಗ ಅಥವಾ ಇಷ್ಟಲಿಂಗದ ಪೂಜೆ, ಇಷ್ಟಲಿಂಗಾರ್ಚನೆ ಅಂತ ಏನಿದೆಯಲ್ಲ, ಅದು ಅಜ್ಞಾನವೆಂಬ ಕತ್ತಲೆಯನ್ನ ನುಂಗಿ ಬಿಡ್ತಾ ಇದೆ. ಆಗ ಏನಾಗ್ತಾ ಇದೆ? ಆಗ ಶರಣನು ತನ್ನೊಳಗೆ ತಾನೇ ಆಗಿ ಉಳಿತಾನೆ. ತನಗೂ ಮತ್ತು ಆ ಚಿದ್ಘನ ಲಿಂಗಕ್ಕೂ ಭೇದವಿಲ್ಲವಾಗಿ ಆ ಚಿದ್ಘನ ಲಿಂಗವೇ ತಾನು ಎಂಬ ಶಿವೋಹಂ ಭಾವನೆಯಲ್ಲಿ ಆತ ಇರ್ತಾ ಇದ್ದಾನೆ. ಆದರೆ ಆ ಶಿವೋಹಂ ಎಂಬ ಜ್ಞಾನೋದ್ಘೋಷದಲ್ಲಿ, ಆ ಉದ್ಘೋಷದಲ್ಲಿ ಶಿವ ಮತ್ತು ನಾನು ಎಂಬ ಭಿನ್ನ ಭಾವವಿದೆ. ನಾನು ಯಾವಾಗ ಹಾಗೆ ಉದ್ಘೋಷ ಮಾಡ್ತೀನಲ್ಲ, ನಾನೇ ಶಿವನಾಗಿದ್ದೇನೆ ಅನ್ನುವಾಗ ಅಲ್ಲೂ ಕೂಡ ಶಿವ ಮತ್ತು ನಾನು ಅಂತ ಎರಡೂ ಇದೆ. ಆದ್ದರಿಂದ ಅದೂ ಕೂಡ ಒಂದು ಬಗೆಯ ಅಜ್ಞಾನವೇ ಅಂತ ಅಂತಿದ್ದಾರೆ ನಮ್ಮ ಅಲ್ಲಮರು. ಅದು ತಿಳಿವಿನಿಂದ ಬಂದ ಅಜ್ಞಾನವಾದುದರಿಂದ ಅದಕ್ಕೆ ಕಾಬಕತ್ತಲೆ ಅಂತ ಒಂದು ಪದಪ್ರಯೋಗ ಮಾಡಿದ್ದಾರೆ. ಏನು ಕಾಬಕತ್ತಲೆ? ನಾನು ಶಿವನು ಅಂದಾಗ ಮತ್ತೆ ನಾನು ಬೇರೆ ಶಿವ ಬೇರೆ ಅಂತ ಒಂದು ಕಾಬಕತ್ತಲೆ ಅಂತ ಒಂದು ಅರ್ಥ ಕೊಡ್ತಾ ಇದ್ದಾರೆ. ಅದು ತಿಳಿವಿನಿಂದ ಬಂದ, ನನಗೆ ಅರ್ಥವಾಗ್ತಾ ಇದೆ. ಅದು ನಾನು ಅರ್ಥವಾಗಿಯೂ ಕೂಡ ನಾನು ಶಿವನು ಅಂತ ಎರಡು ಶಬ್ದಗಳನ್ನ ಉಪಯೋಗಿಸಿದ್ನಲ್ಲ, ಅದಕ್ಕೆ ಕಾಬಕತ್ತಲೆ ಅಂತ ಹೇಳ್ತಾ ಇದ್ದಾರೆ. ಈಗೇನಾಗಬೇಕಾಗಿದೆ? ಆ ಕಾಬಕತ್ತಲೆಯೂ ಕೂಡ ಶಿವಯೋಗದಲ್ಲಿ ತನ್ನಷ್ಟಕ್ಕೆ ತಾನೇ ಅಳಿದು ಹೋಗ್ತಾ ಇದೆ. ಆಗ ಶರಣನು ಚಿದ್ಘನ ವಸ್ತುವಿನಲ್ಲಿ ಬೆರೆತು ಬಯಲಾಗುತ್ತಾನೆ. ಚಿದಹಂಭಾವವೂ ಅಳಿದು ನಿರಹಂಭಾವವಪ್ಪ ಶಿವಯೋಗದಿಂದ ಶರಣನು ಲಿಂಗದಲ್ಲಿ ಐಕ್ಯನಾಗ್ತಾನೆ. ಸದ್ಗುರುವಿನ ಉಪದೇಶದಿಂದ ಸಾಧಕನಿಗೆ ಶಿವನೇ ತಾನೆಂಬ ಶಿವಜ್ಞಾನವು ಪ್ರಥಮತಃ ಉದಯಿಸ್ತಾ ಇದೆ. ನಂತರ ಆ ಜ್ಞಾನವು ಶಿವಭಾವದಲ್ಲಿ ದೃಢಗೊಳ್ತಾ ಇದೆ. ಅಲ್ಲಿ ಶಿವೋಹಂ ಭಾವವು ಗಟ್ಟಿಯಾಗ್ತಾ ಇದೆ. ಆಗ ಅವನಿಗೆ ಹೇಗಾದೆ ನಾನು ಮೊದಲು ಹೇಗಿದ್ದೆ, ಈಗ ಹೇಗಾದೆ ಅಂತ ವಿಸ್ಮಯವಾಗ್ತಾ ಇದೆ. ಅದೇ ಶಿವೋಹಂ ಭಾವವು ಪಕ್ವವಾಗಿ ಸಾಧಕನು ಪರಶಿವನಲ್ಲಿ ವಿರಾಜಿಸ್ತಾನೆ. ಆ ಶಿವಯೋಗದ ಹಂತಗಳು ಹೇಗಿರ್ತಾ ಇವೆ? ಮಜಲುಗಳು, ಸ್ಟೆಪ್ಸ್. ವಾಟ್ ಆರ್ ದ ಸ್ಟೆಪ್ಸ್ ಅಂದ್ರೆ, ಮೊದಲು ಅರ್ಚನೆ. ಏನ್ ಮಾಡ್ತೀವಿ? ದಿನನಿತ್ಯದ ಇಷ್ಟಲಿಂಗ ಪೂಜೆಯ ಶಿವಯೋಗದಿಂದ ವೃತ್ತಿ ನಿರೋಧಕ ಭಾವವು ಸಿದ್ಧವಾಗಲು ಭಕ್ತನ ಪರಶಿವ ಭಾವವು ಪ್ರಸ್ಫುಟವಾಗಿ ಕಾಣ್ತಾ ಇದೆ. ವೃತ್ತಿ ನಿರೋಧಕ ಭಾವ ಅಂದ್ರೆ ಏನು? ದಿನನಿತ್ಯ ಜೀವನದಲ್ಲಿ ನಾವು ಮಾಡುವ ಎಲ್ಲ ವೃತ್ತಿಗಳು, ಕ್ರಿಯೆಗಳು ನಡೀತಾನೇ ಇರ್ತವೆ. ಆದ್ರೆ ನಾನು ನನ್ನ ಪರಶಿವ ಭಾವವಂತ ಒಂದು ಇರ್ತಾ ಇದೆ. ಅದನ್ನು ಮಾಡಲೇಬೇಕು. ಆದ್ರೆ ಯಾವುದಕ್ಕೂ ನಾನು ಅಂಟಿಕೊಂಡಿರ್ಬೇಕು. ಯಾವುದಕ್ಕೆ ಅಂಟಿಕೊಂಡಿರ್ಬೇಕು? ಪರಶಿವ ಭಾವಕ್ಕೆ ಅಂಟಿಕೊಂಡಿರ್ಬೇಕು. ವೃತ್ತಿ ನಿರೋಧಕ ಭಾವ ಅಂದ್ರೆ ಏನು? ನಾನು ವೃತ್ತಿಗಳನ್ನ ಮಾಡ್ತಾ ಇದ್ದೀನಿ, ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ, ಅದು ಮಾಡಲೇಬೇಕು. ಆದರೆ ಅದರಲ್ಲಿ ಅಂಟಿಕೊಂಡು ಅದರಲ್ಲಿ ನಾನು ನಿರ್ಭಾವಿಯಾಗಬೇಕು.
ಪರಶಿವ ಭಾವದಲ್ಲಿ ನಾನಿರಬೇಕು ಅನ್ನೋದೇ ಅರ್ಚನೆ ಅಂತ ಮೊದಲನೆಯ ಒಂದು ಮಜಲು. ಎರಡನೆಯದು ಸಮರ್ಪಣೆ. ಏನು? ಶಿವಜ್ಞಾನದಲ್ಲಿ ಸ್ಥಿರವಾಗುವವರೆಗೆ ಭಾವದಲ್ಲಿ ಮುಳುಗಿರಬೇಕು, ಶಿವಭಾವದಲ್ಲಿ ಮುಳುಗಿರಬೇಕು. ಸರ್ವವೂ ಪ್ರಭುವಿನ ಪ್ರಸಾದವೆಂದು ತಿಳಿಯದ ಹೊರತು ಶಿವತತ್ವದಲ್ಲಿ ಸಮರಸವಾಗುವುದು ಅಸಾಧ್ಯ. ಮೇಲಿಂದ ಮೇಲೆ ಪದಾರ್ಥ ಪ್ರಸಾದ ಪದಾರ್ಥ ಪ್ರಸಾದ ಅಂತ ನಾವು ನೋಡಿದ್ವಿ. ರೂಪ ಸುರೂಪ ಆಗಬೇಕು, ರಸ ಸುರಸ ಆಗಬೇಕು, ವಾಸನೆ ಸುವಾಸನೆಯಾಗಬೇಕು, ತೃಪ್ತಿ ಸುತೃಪ್ತಿಯಾಗಬೇಕು, ಶಬ್ದ ಸುಶಬ್ದವಾಗಬೇಕು. ಅಂದ್ರೆ ಸರ್ವವೂ ಪ್ರಭುವಿನ ಪ್ರಸಾದವಾಗಬೇಕು. ಹಾಗೆ ತಿಳಿಯದ ಹೊರತು ಶಿವತತ್ವದಲ್ಲಿ ಸಮರಸ ಆಗೋದು ಅಸಾಧ್ಯ. ಯಾಕೆ? ನಮಗೆ ಸಮರ್ಪಣೆ ಬೇಕು. ಎಲ್ಲವನ್ನೂ ಸಮರ್ಪಣೆ ಮಾಡೋದು. ನಾನು ಏನ್ ಮಾಡ್ತೀನೋ, ಏನ್ ನುಂಗ್ತೀನೋ, ಏನ್ ಕುಡಿತೀನೋ, ಯಾವುದೇ ಕ್ರಿಯೆ ನಾನು ಮಾಡಿದ್ರು ಕೂಡ ಅದು ಸಮರ್ಪಣಾ ಭಾವದಿಂದಲೇ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿರ್ಬೇಕು. ಮೂರನೆಯ ಒಂದು ಇಲ್ಲಿ ಮಜಲು ಏನಂದ್ರೆ ಶಿವದರ್ಶನ. ಏನಾಗ್ತಾ ಇದೆ? ಈ ಭಾವ ನಿಷ್ಪತ್ತಿಯ ಭಾವಯೋಗದ ಪ್ರಾಪ್ತಿಯಿಂದ ಎಲ್ಲ ವಿಕಲ್ಪಗಳು ನಾಶವಾಗಲು ಆನಂದ ಸ್ವರೂಪನಾದ ಪರವಸ್ತುವೇ ಗೋಚರಿಸುವುದು. ಈಗೇನೂ ಉಳಿದಿಲ್ಲ ನನಗೆ, ಯಾವ ಸಂಕಲ್ಪ ವಿಕಲ್ಪ ಏನೂ ಇಲ್ಲ ನನಗೀಗ. ಹೀಗಾಗಿ ಇಲ್ಲೇನಾಗ್ತಾ ಇದೆ ಅಂದ್ರೆ ನನಗೆ ಆ ಭಾವ ನಿಷ್ಪತ್ತಿ ಆಗ್ತಾ ಇದೆ, ಭಾವಯೋಗ. ಭಾವಜ್ಞಾನಗಳು ಪರಸ್ಪರ ಅವಲಂಬಿಗಳು. ಭಾವವಿಟ್ಟು ಜ್ಞಾನ, ಜ್ಞಾನ ಒಳಿದು ಭಾವ ಇರುವುದು. ಭಾವವಿಟ್ಟು ಜ್ಞಾನ, ಜ್ಞಾನ ಒಳಿದು ಭಾವ ಇರುವುದು. ಅವೇ ಅಂದ್ರೆ ಏನು? ಜ್ಞಾನ ಮತ್ತು ಭಾವ ಇವೆರಡು ಅರ್ಥ ಮಾಡ್ಕೊ. ಅವೆರಡು ಸಮಾನ ಶ್ರೇಷ್ಠವಾದವುಗಳು. ಭಾವನೂ ಬೇಕು, ಜ್ಞಾನವೂ ಬೇಕು. ಎರಡೂ ಬೇಕು, ಎರಡೂ ಬೇಕು. ಯಾಕೆ? ಒಂದು ಶಿವಭಾವ ಇರಬೇಕು, ಶಿವಜ್ಞಾನ ಇರಬೇಕು. ಶಿವಜ್ಞಾನ ಎಲ್ಲಿವರೆಗೆ ಅಂದ್ರೆ ನಾನು ಐಕ್ಯ ಸ್ಥಳಕ್ಕೆ ಹೋದಾಗ ಎಲ್ಲವನ್ನು ಕಲಿತುಕೊಂಡು ಕೇವಲ ಶಿವಭಾವದಲ್ಲಿ ನಾನು ಇರ್ಬೇಕಾಗ್ತಾ ಇದೆ. ಆದ್ರೆ ಮೊದಲು ಇವೆರಡು ಬೇಕೇನೆ. ಎರಡೂ ಮೋಕ್ಷಕ್ಕೆ ಕಾರಣಗಳು. ಆದ್ದರಿಂದ ಶಿವಯೋಗಕ್ಕೆ ಎರಡೂ ಬೇಕು. ಶಿವಭಾವ ಶಿವಜ್ಞಾನ ಎರಡೂ ಬೇಕೇ ಬೇಕು. ಹಾಗೇನೆ ಮಾಟವೆಂದ್ರೆ ಕ್ರಿಯೆ, ಕೂಟವೆಂದರೆ ಜ್ಞಾನ. ನೋಟ ಕೂಟ ಮಾಟ ಅಂತ ಮಾತಾಡ್ತೀವಲ್ಲ. ಮಾಟವೆಂದರೆ ಕ್ರಿಯೆ, ಕೂಟವೆಂದರೆ ಜ್ಞಾನ. ಅವನೊಂದಿಗೆ ಕೂತ್ಕೊಳ್ಳೋದು, ಪರಮನೊಂದಿಗೆ ಬೆರೆಯುವುದು, ಅದು ಜ್ಞಾನ. ಅದಕ್ಕೆ ಕ್ರಿಯೆ ಬೇಕಲ್ಲ. ಕ್ರಿಯೆಗೆ ಯಾವುದು? ಇಷ್ಟಲಿಂಗ ಪೂಜೆ. ಆ ಇಷ್ಟಲಿಂಗ ಪೂಜೆ ಇಲ್ಲದ ಜ್ಞಾನವಾಗಲಿ, ಜ್ಞಾನ ಅದನ್ನು ಇಷ್ಟಲಿಂಗ ಪೂಜೆ ಹೇಗೆ ಮಾಡ್ಕೋಬೇಕು ಅಂತ ಆ ಜ್ಞಾನವಿಲ್ಲದ ಕ್ರಿಯೆಯಾಗಲಿ ನಿರುಪಯುಕ್ತ. ಎರಡೂ ಬೇಕು. ಜ್ಞಾನ ಕ್ರಿಯಾ ಯುಕ್ತ ಸದ್ಭಕ್ತಿ ಭಾವವೇ ಮುಕ್ತಿಗೆ ಕಾರಣವಾಗಿದೆ. ಹೀಗಾಗಿ ಶಿವಯೋಗಿಯು ಕ್ರಿಯಾಜ್ಞಾನದಿಂದ ಶಿವ ಸತ್ಯವ ಸಾಧಿಸಿ ಸ್ವಯವಾಗುವನು, ಮುಕ್ತನಾಗುವನು. ಆತನಿಗೆ ಆ ಇಷ್ಟಲಿಂಗ, ಶಿವಯೋಗದ ಜ್ಞಾನ, ಕ್ರಿಯೆ ಎರಡೂ ಇದೆ. ಆ ಜ್ಞಾನದನ್ನು ಅರ್ಥ ಮಾಡಿಕೊಂಡು ಆ ಕ್ರಿಯೆಯಲ್ಲಿ ಆತ ತೊಡಗಿರ್ತಾನೆ ಅನ್ನೋದೇ ಸತ್ಯ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಬಹಳ ಸೊಗಸಾಗಿ ನಮ್ಮ ಚನ್ನಬಸವಣ್ಣವರು ಹೇಳ್ತಾ ಇದ್ದಾರೆ. ಓದಿ ನೋಡೋಣ. ಮಾಟವಿಲ್ಲದೆ ಕೂಟವೇದಕೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣವರ ವಚನ. ಮಾಟವಿಲ್ಲದ ಕೂಟವದೇಕೋ, ಕೂಟವಿಲ್ಲದ ಮಾಟವದೇಕೋ, ಮಾಟ ಕೂಟವೆರಡರ ಅನುವರಿಯಬೇಕು. ಸಟೆ ಇಲ್ಲದ ದಿಟ ಘಟಿಸಿ ಸಯವಾಗಬೇಕು. ಮಾಟ ಕೂಟವೆರಡರ ಅನುಮತದಿಂದವೇ ಭಕ್ತಿ. ಇದೇ ಕೂಟ ಕೂಡಲ ಚನ್ನ ಸಂಗಯ್ಯ ನಿಮ್ಮಲ್ಲಿ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 134. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಅಕ್ಕ. ಚನ್ನಬಸವಣ್ಣವರು ಏನ್ ಹೇಳ್ತಿದ್ದಾರೆ? ನಾನು ಆಗ್ಲೇ ಹೇಳಿದೆ. ಮಾಟವೆಂದರೆ ಒಂದು ಕ್ರಿಯೆ, ಕೂಟವೆಂದರೆ ಜ್ಞಾನ. ಕ್ರಿಯೆ ಇಲ್ಲದ ಜ್ಞಾನವಾಗಲಿ, ಜ್ಞಾನವಿಲ್ಲದ ಕ್ರಿಯೆಯಾಗಲಿ ನಿರುಪಯುಕ್ತ. ಕ್ರಿಯೆ ಮತ್ತು ಜ್ಞಾನವನ್ನು ಅರಿಯಬೇಕು. ಯಾವ ಕ್ರಿಯೆ? ಇಷ್ಟಲಿಂಗ ಪೂಜೆ, ಶಿವಯೋಗ. ನಿಮಗೆ ಗೊತ್ತಿದ್ರೆ ಶಿವಯೋಗ ಪ್ರಾತ್ಯಕ್ಷಿಕೆಯಲ್ಲಿ ಭಾಗವಹಿಸಬೇಕು. ಅದುವರೆಗೆ ಇದು ತಿಳಿಯೋಲ್ಲ. ಎಲ್ಲೆಲ್ಲಿ ನಮ್ಮ ಕಮ್ಮಟೆಗಳು ನೆರವೇರುತ್ತವಲ್ಲ, ಅಲ್ಲಿ ಹೋಗಿ ಈ ಶಿವಯೋಗ ಹೇಗೆ ಮಾಡ್ಕೊಳ್ತಾರೆ ಆ ಕ್ರಿಯೆಯನ್ನ ನಾವು ನೋಡ್ಲೇಬೇಕು. ಮತ್ತೆ ಜ್ಞಾನವನ್ನು ಪಡಿಬೇಕು. ಕ್ರಿಯೆ ಮತ್ತು ಜ್ಞಾನವನ್ನು ಅರಿಯಲೇಬೇಕು. ಎಳ್ಳಷ್ಟು ಮಿಥ್ಯವಿರದ ಸತ್ಯವು ಸಂಭವಿಸಿದಾಗ ಶಾಶ್ವತ ಶಿವತತ್ವವಾಗ್ತಾ ಇದೆ. ತಟ ಇಲ್ಲದ ದಿಟಘಟಿಸಿ ಸಯವಾಗಬೇಕು. ಜ್ಞಾನ ಕ್ರಿಯಾಯುಕ್ತ ಸದ್ಭಕ್ತಿ ಭಾವವೇ ಮುಕ್ತಿಗೆ ಕಾರಣವಾಗಿದೆ. ಶಿವಯೋಗಿಯು ಆ ಕ್ರಿಯಾಜ್ಞಾನದಿಂದ ಶಿವ ಸತ್ಯವ ಸಾಧಿಸಿ ಸ್ವಯವಾಗುವನು,
ಮುಕ್ತನಾಗುವನು ಅಂತ ನಮ್ಮ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಅವರದೇ ಇನ್ನೊಂದು ವಚನ ಬರ್ತಾ ಇದೆ, ವಿಷಯಾಭಿಲಾಷೆಯಲ್ಲಿ. ಓದಿ ನೋಡೋಣ. ಓಂ ಶ್ರೀ ಓಂ ಗುರು ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ಎಲ್ಲರಿಗೂ ನಮಃ. ಭಕ್ತಿಯ ಶರಣು ಶರಣಾರ್ಥಿಗಳು. ವಿಷಯಾಭಿಲಾಷೆಯಲ್ಲಿ ವಿರಾಗವು ನೆಲೆಯಾಗಿ ಅಷ್ಟಾವರಣದ ಆಚಾರವೇ ಅಂಗವಾದಡೆ. ಮರಳುಗೋಳಿಪ ಮಾರನ ಮಾಟವು ದೂರವಾಗುವುದಯ್ಯ. ಅನಾಹತ ಶಬ್ದದ ಅನುಸಂಧಾನದಿಂದ ಅವಸ್ಥಾಶ್ರಯದಲ್ಲಿ ತೋರುವ ತನು ಮೂರರ ವಾಸನೆಯು ನಾಶವಾಗುವುದಯ್ಯ. ಇಷ್ಟಲಿಂಗದಲ್ಲಿಟ್ಟ ದೃಷ್ಟಿ ಬಿಂದುವಿನ ಪರಿಪರಿಯ ಬಣ್ಣವ ನೋಡಿ ನೋಡಿ ದಣಿದು ಶಿವಕಲಾರೂಪದಲ್ಲಿ ವ್ಯಾಪಿಸಿ ಕಂಗಳ ಎವೆ ಮಾಟವಿಲ್ಲದೆ ಲಿಂಗಲಕ್ಷವು ಕದಲದಂತಿದ್ದಡೆ ಕಾಲನ ಕಾಟವು ತೊಲಗಿ ಹೋಗುವುದಯ್ಯ. ಇಂತಿ ಸಾಧನತ್ರಯವು ಸಾಧ್ಯವಾದ ಶರಣಂಗೆ ಕಾಲ ಕಾಮ ಪುರವೈರಿಯಾದ ನಮ್ಮ ಕೂಡಲ ಚನ್ನ ಸಂಗಯ್ಯನು ಮನ್ನಣೆಯ ಮುಕ್ತಿಯ ನೀವನು. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 1561. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಸುಮಂಗ್ಲಕ. ಇದು ಶರಣಾರ್ಥಿ. ಭಾವಾರ್ಪಿತ ಸ್ಥಳೀಯ ವಚನ ನೋಡಿ. ಇದು ಅವನ ವರ್ಣನೆ ಆಗ್ತಾ ಇದೆ ಇಲ್ಲಿ. ಏನು? ಆತ ವಿಷಯಾಭಿಲಾಷೆಯಲ್ಲಿ ವಿರಾಗಿಯಾಗಿ ತನ್ನ ಅಂಗವನ್ನ ಅಷ್ಟಾವರ್ಣದ ಆಚಾರವಂಗವನ್ನಾಗಿ ಮಾರ್ಪಡಿಸಿದ್ದಾನೆ. ಅಷ್ಟಾವರ್ಣದ ಆಚಾರವೇ ಅಂಗವಾದಡೆ. ಅಷ್ಟಾವರ್ಣಗಳು ಯಾವುವು? ಗುರು, ಲಿಂಗ, ಜಂಗಮ, ವಿಭೂತಿ ಮಂತ್ರ, ರುದ್ರಾಕ್ಷಿ ವಿಭೂತಿ ಮಂತ್ರ, ಪ್ರಸಾದ, ಪಾದೋದಕ ಪ್ರಸಾದ. ಇವು ಈ ಅಷ್ಟಾವರ್ಣಗಳನ್ನೇ ತನ್ನ ಅಂಗಗಳನ್ನಾಗಿ ಮಾರ್ಪಡಿಸಿದ್ದಾನೆ. ಆಗ ಏನಾಗ್ತಾ ಇದೆ? ಆಗ ಶಿವನ ಮಾಯಾಲೀಲೆಯ ಮಾಟವು ಆತನಿಂದ ದೂರವಾಗ್ತಾ ಇದೆ. ಮರುಳ ಒಳಿಪ ಮಾರನ ಮಾಟವು ದೂರವಾಗುವುದಯ್ಯ. ಕೇಳಿಸಲಾರದ ಅನಾಹತ ಪ್ರಣವಾಕ್ಷರಗಳ ಸಂಯುಕ್ತ ಶಬ್ದದ ಶಿವಯೋಗದಲ್ಲಿಯ ಅನುಸಂಧಾನದಿಂದ. ಯಾವುವು ಈ ಪ್ರಣವಾಕ್ಷರಗಳು? ನಮಃ ಶಿವಾಯ. ಶಿವಯೋಗದಲ್ಲಿ ಮಾಡ್ತೀರಿ ಯಾವ್ಯಾವು? ಹೇಳಿ. ನಮಃ ಶಿವಾಯ ಓಂ. ನಮಃ ಶಿವಾಯ ಓಂ ಬಸವ ಅಂತೇನಂತೀರಲ್ಲ, ಇವು ಕೇಳಿಸಲಾರದ ಅನಾಹತ ಪ್ರಣವಾಕ್ಷರಗಳ ಸಂಯುಕ್ತ ಶಬ್ದದ ಶಿವಯೋಗದಲ್ಲಿಯ ಅನುಸಂಧಾನದಿಂದ ಅವಸ್ಥಾತ್ರಯದಲ್ಲಿ ಜಾಗ್ರ, ಸ್ವಪ್ನ, ಸುಷುಪ್ತ ಅಂತ ಅದು ಇದೆ. 3 ಅವಸ್ಥಾತ್ರಯದಲ್ಲಿ ಕಂಡು ಬರುವ ತನುವಿನಲ್ಲಿರುವ ತ್ರಿಮಲಗಳ ವಾಸನೆಯು ನಾಶವಾಗುವುದು. ತನು 3ರ ವಾಸನೆಯು ನಾಶವಾಗುವುದು. ಯಾವುವು ತನು 3ರ ವಾಸನೆಗಳು? ಮಾಯಾಮಲ, ಕಾರ್ಮಿಕ ಮಲ. ಕಾರ್ಮಿಕ ಮಲ. ಇವು ಏನಾಗ್ತಾ ಇವೆ? ಇವನು ಅಷ್ಟಾವರ್ಣವನ್ನೇ ತನ್ನ ಅಂಗ ಮಾಡಿಕೊಂಡಿದ್ದರಿಂದ, ಮತ್ತೆ ನಮಃ ಶಿವಾಯ ಓಂ ಬಸವ ಅಂತ ಇದೊಂದು ಅನಾಹತ ಶಬ್ದದ ಒಂದು ಪ್ರಣವವನ್ನು ಕಲ್ತ್ಕೊಂಡಿದ್ದಾನೆ. ಇದೆಲ್ಲ ಆತ ಮಾಡ್ಕೊಂಡಿರೋದ್ರಿಂದ ತನು 3ರ ವಾಸನೆಯು ನಾಶವಾಗಿದೆ ಆತನಲ್ಲಿ. ಅನವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತೇನಿದೆಯಲ್ಲ ಅವೆಲ್ಲ ನಾಶವಾಗಿವೆ. ಮುಂದುವರಿದು ಇಷ್ಟಲಿಂಗದಲ್ಲಿ ನೆಟ್ಟ ದೃಷ್ಟಿ ಅಲ್ಲಿ ಕಂಡು ಬರುವ ವಿವಿಧ ಲಿಂಗಗಳ ಚಕ್ರಗಳ ಪರಿಪರಿಯ ವಿವಿಧ ವರ್ಣಗಳನ್ನ ನೋಡಿ ನೋಡಿ ದಣಿದು ಶಿವಕಲಾರೂಪದಲ್ಲಿ ವ್ಯಾಪಿಸಿ ಆವರಿಸಿ ಕಣ್ಣುಗಳ ಅನಿಮಿಷ ದೃಷ್ಟಿಯ ಲಿಂಗ ಲಕ್ಷ್ಯವು ಕದಲದಂತೆ ಇದ್ದಡೆ ಕಾಲನ ಕಾಟವು ತೊಲಗಿ ಹೋಗುತ್ತದೆ. ಏನು ವಚನ ನೋಡ್ರಿ ಹೇಗೆ ಬರ್ತಿದ್ದಾರೆ. ಇಷ್ಟ ಲಿಂಗದಲ್ಲಿಷ್ಟ ದೃಷ್ಟಿ ಬಿಂದುವಿನ ಪರಿಪರಿಯ ಬಣ್ಣವಾ ನೋಡಿ ನೋಡಿ ದಣಿದು ಶಿವಕಲಾರೂಪದಲ್ಲಿ ವ್ಯಾಪಿಸಿ ಆವರಿಸಿ ಕಣ್ಣುಗಳ ಅನಿಮಿಷ ದೃಷ್ಟಿಯು ಲಿಂಗಲಕ್ಷ್ಯವು ಕದಲದಂತೆ ಇದ್ದಡೆ. ಹಾಗಾಗಿ ಇಷ್ಟ ಲಿಂಗದಲ್ಲಿ ಇಟ್ಟ ದೃಷ್ಟಿ ಆ ಕಡೆ ಈ ಕಡೆ ಮಾಡಬಾರ್ದು, ಅತ್ತ ಇತ್ತ ಹೊಯ್ದಾಡಬಾರ್ದು. ಹಾಗಾದಾಗ ಏನಾಗುತ್ತೆ? ಕಾಲನ ಕಾಟವು ತೊಲಗಿ ಹೋಗುವುದಯ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ಸಾಧನ ತ್ರಯ ಅಂತಿದೆ. ಏನು ಸಾಧನ ತ್ರಯ? ಶ್ರವಣ, ಮನನ, ನಿಧಿಧ್ಯಾಸನ. ಇವಕ್ಕೆ 3ಕ್ಕೆ ಸಾಧನ ತ್ರಯ ಅಂತಾರೆ. ಒಂದನೇದೇನು? ಶ್ರವಣ. ಏನು ಶ್ರವಣ? ಈಗ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಇದೊಂದು ಶ್ರವಣ.
ಇಷ್ಟಲಿಂಗ ಪೂಜೆ ಹೇಗೆ ಮಾಡಿಕೊಳ್ಳಬೇಕು, ಶಿವಯೋಗ ಹೇಗೆ ಮಾಡಿಕೊಳ್ಳಬೇಕು ಅಂತ ನಾವು ಕಮ್ಮಟದಲ್ಲಿ ಹೇಳ್ತೀವಿ. ಅದು ಶ್ರವಣ, ನೀವು ಕೇಳ್ತೀರಿ ಕೇಳ್ತೀರಿ ಕೇಳ್ತೀರಿ. ಮುಂದೆ ಏನ್ ಮಾಡ್ತೀರಿ? ಊರಿಗೆ ಹೋಗ್ತೀರಿ, ನಾವು ನಮ್ಮ ಮನೆಗೆ ಹೋಗ್ತೀವಿ, ಅಲ್ಲಿ ಮನನ ದಿನನಿತ್ಯ ಕ್ರಿಯೆಯನ್ನ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಈಗಾಗಲೇ ಜ್ಞಾನ ನಮಗೆ ಸಿಕ್ಕಿದೆ, ಮಾಡ್ತಾ ಹೋಗ್ತೀವಿ. ಅದು ಮನನ ಮನನ. ಮುಂದೇನಾಗ್ತಾ ಇದೆ? ಮೂರನೆಯದು ನಿಧಿಧ್ಯಾಸನ. ನಿಧಿಧ್ಯಾಸನ ಅಂದ್ರೆ ಅದನ್ನ ಮಾಡ್ಕೊಳ್ಳೇಬೇಕು. ಇವತ್ತು ಊಟ ಮಾಡಿದ್ರೆ ಆಗುತ್ತಾ? ಮಾಡದಿದ್ರೆ ಆಗುತ್ತಾ? ಮಲ್ಕೊಳ್ಳಿದ್ರೆ ಆಗುತ್ತಾ? ಇವತ್ತು ಸ್ನಾನ ಮಾಡಿದ್ರೆ ನಡೆಯುತ್ತಾ? ಇಲ್ಲ. ಹಾಗೆ ಅಷ್ಟೊಂದು ನಾನು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳೇಬೇಕು 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 ಅಂತ ಅದೇ ಧ್ಯಾಸದಲ್ಲಿ ಇರೋದು. ಅದಕ್ಕೆ ನಿಧಿಧ್ಯಾಸನ ನಿಧಿಧ್ಯಾಸನ ಅಂತಾರೆ. ಈ ಮೂರು ಸಾಧನ ತ್ರಯಗಳನ್ನ ಸಿದ್ಧಿಸಿಕೊಂಡ ಶರಣನಿಗೆ ಕಾಲ ಕಾಮ ಪುರವೈರಿಯಾದ ಪರಮನು ಮನ್ನನೆಯ ಮುಕ್ತಿಯನ್ನು ದಯಪಾಲಿಸುತ್ತಾನೆ ಅಂತ ಚನ್ನಬಸವಣ್ಣನವರು ಈ ವಚನದಲ್ಲಿ ಸೊಗಸಾಗಿ ಹೇಳ್ತಾ ಇದ್ದಾರೆ. ಹಾಗೇನೆ ಸಿದ್ದರಾಮೇಶ್ವರ ಒಂದು ವಚನ ಬರ್ತಾ ಇದೆ, ಓದಿ. ಮನವೆಂಬುದು ಬೇರಿಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ದರಾಮೇಶ್ವರರ ವಚನ. ಮನವೆಂಬುದು ಬೇರಿಲ್ಲ, ಮಹಾದೇವನ ಮಹಾ ಅರಿವು ನೋಡ. ಸಂಕಲ್ಪ ವಿಕಲ್ಪಗಳ ಧರಿಸಿದಲ್ಲಿ ಮನವೆನಿಸಿತ್ತು, ಅದು ಅಳಿದಲ್ಲಿ ಮಹಾಜ್ಞಾನವೆನಿಸಿತ್ತು. ಅಳಿದ ಭಾವ ತಲೆದೋರಿದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಎನಿಸಿತ್ತು. ಸಮಗ್ರ ವಚನ ಸಂಪುಟ 4, ವಚನ ಸಂಖ್ಯೆ 1653. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಶರಣ. ಶಿವಯೋಗಿ ಸಿದ್ದರಾಮೇಶ್ವರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಸಾಧಿಸಿ ಮನವೆಂಬುದು ಬೇರೆಯಾಗಿರದೆ ಅದು ಪರಮಾತ್ಮನ ಮಹಾಜ್ಞಾನವಾಗಿದೆ, ಮಹಾದೇವನ ಮಹಾ ಅರುಹು ನೋಡ. ಅದೇ ಮನದಲ್ಲಿ ಹಲವಾರು ಸಂಕಲ್ಪ ವಿಕಲ್ಪಗಳನ್ನ ಮಾಡಿದಲ್ಲಿ ಅದು ಮನವಾಗಿಯೇ ಉಳಿತಾ ಇದೆ. ಸಂಕಲ್ಪ ವಿಕಲ್ಪಗಳ ಧರಿಸಿದಲ್ಲಿ ಮನವೆನಿಸಿತ್ತು, ಅದು ಅಳಿದಲ್ಲಿ. ಇದು ಮಾಡ್ಕೊಳ್ಬೇಕು. ನಮ್ಮಲ್ಲಿ ಆ ಥರದ ಯಾವುದೇ ಸಂಕಲ್ಪ ವಿಕಲ್ಪ ಇರೋದಿಲ್ಲ. ನಮ್ಮ ಶಿವಯೋಗದಲ್ಲಿ ಯಾವತ್ತೂ ಈ ಭಾವನೆಗಳಿರೋಲ್ಲ. ಸಂಕಲ್ಪ ಅಂದ್ರೆ ಸಂಕಲ್ಪ ಮಾಡ್ತಾರೆ ನೋಡಿ, ನನ್ನ ಮಗ ಪಾಸ್ ಆಗಬೇಕು, ನನ್ನ ಮಗನಿಗೆ ಮದುವೆ ಆಗಬೇಕು, ನನ್ನ ಸೊಸೆ ಗರ್ಭ ಧರಿಸಬೇಕು, ಗಂಡು ಮಗು ಆಗಬೇಕು, ಹಾಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೀನಿ ಅಂತ ಇವೆ ಅಲ್ಲ. ಈ ಥರ ಏನಾದರೂ ನಾವು ಮನಸ್ಸಿನಲ್ಲಿ ಧರಿಸಿದರೆ ಅದು ಮನವಾಗಿಯೇ ಉಳಿತಾ ಇದೆ. ಆ ಥರದ ಯಾವುದೇ ಆಶೆ ಆಮಿಷಗಳು ಭಗವಂತ ಈ ಪರಮಾತ್ಮನಲ್ಲಿ ಮಾಡುವುದು ನಮ್ಮಲ್ಲಿಲ್ಲ. ಸಂಕಲ್ಪ ವಿಕಲ್ಪಗಳ ಧರಿಸಿದಲ್ಲಿ ಮನವೆನಿಸಿತ್ತು, ಅದು ಮನವಾಗಿಯೇ ಉಳಿಯುತ್ತದೆ. ಅವಾಗ ಅದು ಅಳಿದಲ್ಲಿ, ಅದೇ ನೋಡಿ ಭಾವ ನಿಷ್ಪತ್ತಿ ಅಂದ್ರೆ ಏನು? ಅದು ಅಳಿದಲ್ಲಿ, ಅದು ಅಳಿಬೇಕು. ಅದು ಅಳಿಲಲ್ಲಿ ಏನಾಗುತ್ತೆ? ಅದೇ ಮಹಾ ಶಿವಜ್ಞಾನವೆನಿಸ್ತಾ ಇದೆ, ಶಿವಜ್ಞಾನವೆನಿಸ್ತಾ ಇದೆ. ಹೀಗಾಗಿ ಭಾವ ನಿಷ್ಪತ್ತಿಯಾಗಿ ಅಳಿದ ಭಾವ ಅಂದರೆ ನಿರ್ಭಾವವಾದಾಗ ಪರವಸ್ತುವಿನ ದರ್ಶನವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಶಿವಯೋಗಿಗಳು. ಅಳಿದ ಭಾವ ತಲೆದೂರಿದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು ಅಂತ ಎಷ್ಟು ಸೊಗಸಾಗಿ ಹೇಳ್ತಿದ್ದಾರೆ ನೋಡಿ. ಹಾಗೇನೆ ನಮ್ಮ ಗುರುದೇವರು ಸಹ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಓದಿ ನೋಡೋಣ. ಅರಿಯಲಿಲ್ಲದ ಅರಿವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿಯಲಿಲ್ಲದ ಹರಿವು ಅವಗ್ರಹಿಸಿತಾಗಿ, ಅರಿಯಲಿಲ್ಲದ ಮರೆಯಲಿಲ್ಲದ ನಿಜವು ನಿಂದಿತ್ತಾಗಿ ನಿರ್ಮಯವಾಯಿತು, ನಿಂಪತ್ತಿಯಾಯಿತು. ಅಗಮ್ಯದಲ್ಲಿ ಗಮನ ಕೆಟ್ಟಿತ್ತು, ನಿಂದಲ್ಲಿ ನಿರಾಳವಾಯಿತು. ಕೂಡಲ ಸಂಗಮ ದೇವರಲ್ಲಿ ಶಬ್ದ ಮುಗ್ಧವಾಯಿತು. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 1012. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಶರಣು ಅಪ್ಪ. ಗುರುದೇವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಎಂದಿಗೂ ಗೊತ್ತಿರದ ಅರಿಯಲಿಲ್ಲದ ಶಿವಜ್ಞಾನವು ಅವಗ್ರಹಿಸಿದಾಗ ನಮ್ಗೇನ್ ಗೊತ್ತಿತ್ತು ಹೇಳಿ? ಇದು ಸ್ವಾನುಭಾವದ ನೆಲೆಯಲ್ಲಿ ಬಂದು ದಿನನಿತ್ಯ ಕೇಳಿ ಕೇಳಿ ಅನೇಕ ಕಮ್ಮಟಗಳನ್ನ ಇಲ್ಲಿ ಅವರು ನಡೆಸಿಕೊಡುತ್ತಿರುವ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ನಮ್ಗಿದು ಗೊತ್ತಾಯಿತೇ ವಿನಃ ಎಂದಿಗೂ ಗೊತ್ತಿರ್ಲಿಲ್ಲ ಇದು. ಹೀಗಾಗಿ ಈಗೇನಾಗ್ತಾ ಇದೆ? ಆ ಶಿವಜ್ಞಾನ ನಮಗೆ ಅವಗ್ರಹಿಸ್ತಾ ಇದ್ದಾಗೆ ನಮ್ಗೆ ಗೊತ್ತಾಗ್ತಾ ಇದೆ ಯಾವ ಲಿಂಗಗಳಿವೆ, ಹೇಗೆ ನಾನು ಶಿವಯೋಗ ಮಾಡಿಕೊಳ್ಳಬೇಕು. ಎಂದಿಗೂ ಗೊತ್ತಿರದ ಅರಿಯಲಿಲ್ಲದ ಶಿವಜ್ಞಾನವು ಅವಗ್ರಹಿಸಿದಾಗ, ಗೊತ್ತಿರದ ಮರೆಯಲಾಗದ ಆ ಶಿವಜ್ಞಾನ ಎಂಬ ನಿಜ ತತ್ವವು ನೆಲೆಸಿದಾಗ ನಮ್ಮ ಅಂದ್ರೆ ಸಾಧಕನ ಅವಗುಣಗಳು ನಿರ್ನಾಮವಾದವು, ಭಾವಗಳು ನಿಷ್ಪತ್ತಿಯಾದವು.
ಅಗಮ್ಯವಾದ ಪರವಸ್ತುವಿನಲ್ಲಿ ನಮ್ಮ ಗಮನ ನೆಟ್ಟಿತ್ತು. ಆ ನಿಶ್ಚಲ ಸ್ಥಿತಿಯಲ್ಲಿ ನಿಂತಾಗ ನಿರಾಳವನಿಸ್ತಾ ಇದೆ. ಪರಮಾತ್ಮನಲ್ಲಿ ಆಗ ಶಬ್ದಗಳು ತಮ್ಮ ಅರ್ಥ ಕಳೆದುಕೊಂಡು ಶಬ್ದ ಮುಗ್ಧವಾದವು. ಅದೇ ಭಾವನಿಷ್ಪತ್ತಿಯ ಸ್ವರೂಪ ರೀ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನಮ್ಮ ಗುರುದೇವರು ಅಂತ ಹೇಳ್ತಾ, ಈಗ ನಾವು ಮುಂದಿನ ಸ್ಥಳಕ್ಕೆ ಹೋಗೋಣ. ಆ ಮುಂದಿನ ಸ್ಥಳ ಜ್ಞಾನ ನಿಷ್ಪತ್ತಿ ಸ್ಥಳ ಅಂತ ಒಂದು ಬರ್ತಾ ಇದೆ. ಕ್ರಿಯಾ ನಿಷ್ಪತ್ತಿ ಆಯಿತು, ಭಾವ ನಿಷ್ಪತ್ತಿ ಆಯಿತು. ಈಗ ನಾವು ಜ್ಞಾನ ನಿಷ್ಪತ್ತಿ ಸ್ಥಳ ಅನ್ನೋದನ್ನ ನಾವು ಈಗ ನೋಡೋಣ. ಭಾವದಲ್ಲಿ ನಿಷ್ಪತ್ತಿಯಾದ ಲಿಂಗವು ಶರಣನ ಜ್ಞಾನ, ಜ್ಞಾತೃ, ಜ್ಞೇಯವೆಂಬ ಅಂದ್ರೆ ಕಲಿಬೇಕು, ಕಲಿಯಬೇಕಾದ ವಿಷಯ ಮತ್ತು ಕಲಿಸುವರು, ಇವೆಲ್ಲ ಈ ತ್ರಿಪುಟ ನಷ್ಟವಾಗಿರಲು ಆತನ ಅರಿವಿನೊಳಗೆ ನಿಂದು ಒಂದಾಗಿರಲು ಅವೆಲ್ಲ ಒಂದೇ ಆಗಿವೆ. ಈಗ ಅರಿವು ನಿಷ್ಪತ್ತಿಯಾಗಿ ಈಗ ಆತ ಏನು ಜ್ಞಾನ ಇತ್ತಲ್ಲ ಅದು ಕೂಡ ಎಲ್ಲ ನಿಷ್ಪತ್ತಿ ಆಗ್ತಾ ಇದೆ. ಶರಣನ ಭಾವ ನಿಷ್ಪತ್ತಿಯಾಗಿ ಲಿಂಗವೆನಿಸಿದೆ. ಮುಂದೆ ಆತನ ಆಚರಣೆಯಿಂದ ಜ್ಞಾತೃ, ಜ್ಞಾನ, ಜ್ಞೇಯವೆಂಬ ತ್ರಿಪುಟ ನಷ್ಟವಾಗ್ತಾ ಇದೆ. ಅರಿವು ಒಡಮೂಡ್ತಾ ಇದೆ. ಭಾವ ನಿಷ್ಪತ್ತಿ ಲಿಂಗವು ಶರಣನಲ್ಲಿ ಒಡಮೂಡಿದ ಅರಿವು ಒಂದಾಗಿ ಜ್ಞಾನ ನಿಷ್ಪತ್ತಿ ಆಗ್ತಾ ಇದೆ. ಅಂದ್ರೆ ಏನು? ಜ್ಞಾನವು ಹಣ್ಣಾಗಿ ಪಕ್ವವಾಗಿ ನಿಜದ ಅರಿವಾಗಿ ತನ್ನ ಪರಾಕಾಷ್ಠ ದೆಸೆಯನ್ನು ಮುಟ್ತಾ ಇದೆ. ಅದೇ ಜ್ಞಾನ ನಿಷ್ಪತ್ತಿ ಸ್ಥಳ. ಉದಾಹರಣೆಗೆ ನಾಮನೇಮವಿಲ್ಲ, ಚೆಲುವು ಒಲವುಗಳಿಲ್ಲ, ಅರ್ಚನೆ ಅರ್ಪಣೆಗಳಿಲ್ಲ. ಹೇಗೆಂದ್ರೆ ಕಾಷ್ಟದೊಳಗಿನ ಒಂದು ಕಿಚ್ಚು ಹೊರಹೊಮ್ಮದ ಮುನ್ನ ಕಿಚ್ಚೆಲ್ಲ ಕಾಷ್ಟವಾಗಿದ್ದು ಬಳಿಕ ಕಾಷ್ಟವೆಲ್ಲ ಕಿಚ್ಚಾಗ್ತಾ ಇದೆ ನೋಡಿ. ಹಾಗೆ ಆ ಕಿಚ್ಚನ್ನೆಲ್ಲ ಪ್ರಕಾಶ ತುಂಬಿಕೊಂಡಿರುತ್ತದೆ. ಹಾಗೆ ಹಾಗೆ ಈ ಕೆಳಗೆ ನೀವು ಉರಿತಾ ಇರೋ ಕಟ್ಟಿಗೆ ನೋಡ್ತಾ ಇರಬೇಕು. ಹಾಗೆ ಆ ಜ್ಞಾನ ನಿಷ್ಪತ್ತಿಯಲ್ಲಿ ಶರಣಾಂಗನು ಪರಿಪೂರ್ಣ ಚಿತ್ಕಳ ಸ್ವರೂಪಿಯಾಗಿರ್ತಾನೆ. ಚಿತ್ಕಳ ಸ್ವರೂಪಿಯಾಗಿರ್ತಾನೆ. ಪ್ರಾಪ್ತ ಪರಶಿವನಲ್ಲಿ ಹೇಗೆ ಭಾವವು ನಿಷ್ಪತ್ತಿಯಾಗುವುದು ಹಾಗೆಯೇ ಶಿವ ಬೇರೆ ಜೀವ ಬೇರೆ ಎಂಬ ಜ್ಞಾನ ಕೂಡ ಈ ಸ್ಥಳದಲ್ಲಿ ವಿನಾಶವನ್ನು ಹೊಂದ್ತಾ ಇದೆ. ಮನಸ್ಸು ಲೌಕಿಕ ದೋಷಗಳಿಂದ ಮುಕ್ತವಾಗಿ ಪರಮ ಪವಿತ್ರ ಶಿವಯೋಗದ ಹೃದಯಾಕಾಶದಲ್ಲಿ ವಿಹರಿಸುತ್ತಿರುವಾಗ ಅಖಂಡ ಜ್ಞಾನ ಘನ ಜ್ಯೋತಿ ಪ್ರಕಾಶದ ದರ್ಶನ ಉಂಟಾಗ್ತಾ ಇದೆ. ಆ ಮಹಾಪ್ರಕಾಶದ ಸಾನ್ನಿಧ್ಯದಲ್ಲಿ ಮನಸ್ಸು ಪರಿಶುದ್ಧವಾಗುತ್ತಾ ಎಲ್ಲಾ ಭೇದ ಜ್ಞಾನವನ್ನೆಲ್ಲ ಕಳೆದುಕೊಳ್ತಾ ಇದೆ. ಆಗ ಅದರಲ್ಲಿ ಕೇವಲ ಅಂದ್ರೆ ಆ ಮನಸ್ಸಿನಲ್ಲಿ ಕೇವಲ ಪರಶಿವ ಜ್ಞಾನ, ಪರಶಿವ ಜ್ಞಾನ, ಪರಶಿವ ಜ್ಞಾನವೇ ಸ್ಫುರಿಸ್ತಾ ಇರ್ತದೆ. ಈಗ ನಿರ್ಮಲ ಅಂತಃಕರಣದ ಶಿವಯೋಗಿಯಲ್ಲಿ ಲೌಕಿಕ ಜಗತ್ತಿನ ಈ ವ್ಯಾವಹಾರಿಕ ಜ್ಞಾನವೇ ಇರದ್ದರಿಂದ ಆತನಿಗೆ ಜ್ಞಾನ ನಿಷ್ಪತ್ತಿ ಸ್ಥಳಿ ಅಂತ ಕರೀತಾರೆ. ಈ ಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಶಿವಯೋಗಿಯು ಸರ್ವತ್ರ ಆ ಅಖಂಡ ಪರಶಿವನ ಸ್ವಾಯತ್ತತೆಯನ್ನೇ ಕಾಣ್ತಾ ಇದ್ದಾನೆ. ಅದೇ ತಾನಾಗಿ ಸ್ವಪ್ರಜ್ಞೆಯಲ್ಲಿರ್ತಾನೆ. ಲೌಕಿಕ ಜಗತ್ತಿನಲ್ಲಿ ವ್ಯವಹರಿಸುತ್ತಿದ್ರೂ ಕೂಡವೇ ಅದು ತೋರಿಕೆಗೆ ಮಾತ್ರ ಇರುತ್ತದೆ. ಆದರೆ ಅದರಲ್ಲಿ ಅವನೊಂದು ಸಾಕ್ಷಿ ಭಾವದಲ್ಲಿ ಇರ್ತಾನೆ ಹೊರತು ಅದರಲ್ಲಿ ಭಾಗವಹಿಸ್ತಾ ಇರೋದಿಲ್ಲ. ಅದನ್ನ ಸೊಗಸಾಗಿ ನಮ್ಮ ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ, ಓದಿ. ಕಾಯಗುಣವಳಿದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯ ಗುಣವಳಿದು ಜೀವನ್ಮುಕ್ತನಾದ ಬಳಿಕ ಸಮ್ಯಕ್ಕೆ ಜ್ಞಾನವೆಂಬ ಶಾಂತಿ ದೊರಕೊಂಡಿತ್ತು ನೋಡಿರೆ. ಅಂತರಂಗ ಬಹಿರಂಗವೆಂಬುವುದನ್ನು ಆದಿಯನಾಗಿ ದ್ವೈತ್ವಾದ್ವೈತದ ನಿಖರಿಸಿ ನಿರ್ವಾಣ ನಿಷ್ಪತ್ತಿಯಾಗಿ ಗುಹೇಶ್ವರ ನಿಮ್ಮ ಶರಣನ ಅನುಪಮ ಸುಖಿಯಾಗಿರ್ದನು. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1085. ಶರಣಾರ್ಥಿಗಳು. ಶರಣು ಪ್ರೇಮಕ. ಈ ಸ್ಥಳದ ವರ್ಣನೆ ನೋಡಿ, ನಿಮಗೆ ಈ ಸ್ಥಳ ಅರ್ಥ ಆಗ್ಬೇಕಂದ್ರೆ ಈ ವಚನ ಗೊತ್ತಿರ್ಬೇಕು. ಬಹಳ ಸುಂದರವಾಗಿ ಹೇಳ್ತಿದ್ದಾರೆ. ಏನು? ಕಾಯಗುಣವಳೆದು ಅಂದ್ರೆ ನನ್ನಲ್ಲಿ ಎಳ್ಳಷ್ಟು ದೇಹಾಭಿಮಾನ ಇಲ್ಲ. ಈಗ ಜೀವನ್ಮುಕ್ತನಾದ ಬಳಿಕ ಸಮ್ಯಕ್ ಜ್ಞಾನ ಎಂಬ ಶಿವಜ್ಞಾನ ನನಗೆ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಅದು ಸಮ್ಯಕ್ ಜ್ಞಾನ ಅಂದ್ರೆ ಶ್ರೇಷ್ಠವಾದ ಜ್ಞಾನ ನನಗೆ ಸಿಕ್ಕು ಪರಮ ಶಾಂತಿ ದೊರಕ್ತಾ ಇದೆ. ಪರಮ ಯೋಗಿಯು ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಎಲ್ಲ ಈ ಕಾಯಭೇದವನ್ನೆಲ್ಲ ನೀಗಿ ತನ್ನ ಜೀವ ಭಾವವನ್ನ ದೂರ ಇರಿಸಿ ಅಖಂಡ ಪರಶಿವನ ಸ್ವರೂಪಗತನಾಗ್ತಾ ಇದ್ದಾನೆ. ಆಗ ಆತನಿಗೆ ಭೇದ ದರ್ಶನವಾಗಿ ಅಲ್ಲಿ ಅಂತರಂಗ ಬಹಿರಂಗ ಅಂತ ಹೀಗೇನೂ ಇಲ್ಲ. ದ್ವೈತ ಅದ್ವೈತಗಳಿಲ್ಲ. ನಿರ್ವಾಣವೆಂಬ ಪದ ಕೂಡ ಇಲ್ಲಿ ಇಲ್ಲವೇ ಇಲ್ಲದಾಗಿ
ಅದು ನಿಷ್ಪತ್ತಿಯಾಗಿ ಶಿವಯೋಗಿಯು ಶಿವಸುಖದಲ್ಲಿರ್ತಾನೆ ಅಂತ ನಮ್ಮ ಅಲ್ಲಮರು ಈ ಸ್ಥಳದ ವರ್ಣನೆ ಮಾಡ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಬೇಕು. ಹಾಗೇನೆ ಗುರುದೇವರು ಈ ಸ್ಥಳದ ಬಗ್ಗೆ ಹೇಳ್ತಾ ಇದ್ದಾರೆ. ಓದಿ ನೋಡೋಣ. ಆಗಲೇ ಓಂ ಓದಿದ್ರೆ ಶ್ರೀ ಅದೇ ಗುರು ಇದೆ. ಬಸವ ಹ್ಮ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲಾ ಶರಣರಿಗೂ ಶರಣಾರ್ಥಿಗಳು. ಅಪ್ಪ ಬಸವಣ್ಣನವರ ವಚನ. ಅರಿಯಲಿಲ್ಲದ ಅರಿವು ಅವಗ್ರಹಿಸಿತ್ತಾಗಿ, ಅರಿಯಲಿಲ್ಲದ ಮರೆಯಲಿಲ್ಲದ ನಿಜವ ನಿಂದಿತ್ತಾಗಿ, ನಿರ್ನಾಮವಾಯಿತು ನಿಪ್ಪತ್ತಿಯಾಯಿತು, ಅಗಮ್ಯದಲ್ಲಿ ಗಮನ ಕೆಟ್ಟಿತ್ತು, ನಿಂದಲ್ಲಿ ನಿರಾಳವಾಯಿತು, ಕೂಡಲ ಸಂಗಮ ದೇವರಲ್ಲಿ ಸಪ್ತಮುಗ್ಧವಾಯಿತು. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 1012. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ಈ ಸ್ಥಳದಲ್ಲಿ ಆಗುವ ಒಂದು ಪರಿಣಾಮಗಳನ್ನ ನಾವು ನೋಡ್ಬೇಕು. ಗುರುದೇವರ ವಚನ ಅದನ್ನೇ ಹೇಳ್ತಾ ಇದೆ. ಈ ಸ್ಥಳದಲ್ಲಿ ಅರಿಯಲಿಲ್ಲದ ಅರಿವು ಸಾಧಕನಲ್ಲಿ ಆವರಿಸುತ್ತದೆ. ಹಿಂದಿನ ಸ್ಥಳದಲ್ಲಿಯೂ ಆ ವಚನ ಬಂದಿತ್ತು, ಇಲ್ಲಿಯೂ ಅದು ಬರ್ತಾ ಇದೆ. ಅರಿಯಲಿಲ್ಲದ ಮರೆಯಲಿಲ್ಲದ ಶಿವಜ್ಞಾನ ಈಗ ಮನದಲ್ಲೇ ನೆಲೆ ನಿಂತಿದೆ. ವೇದ ಶ್ರುತಿಗಳಿಗೆ ಅಗೋಚರವಾಗಿರುವ ಅಖಂಡ ಚೈತನ್ಯಾತ್ಮಕ ಶಿವಜ್ಞಾನವು ಸಾಧಕನಲ್ಲಿ ಅಭಿವ್ಯಕ್ತವಾಗ್ತಾ ಇದೆ. ಶರಣ ಈಗ ಲಿಂಗರೂಪಿಯಾಗ್ತಾ ಇದ್ದಾನೆ, ಲಿಂಗರೂಪವಾಗಿರುವನು. ಮತ್ತೆ ಆತನಿಗೆ ಯಾವ ನಾಮರೂಪಗಳಿಲ್ಲದೆ ಸರ್ವವು ನಿರ್ನಾಮವಾಗ್ತಾ ಇದೆ ಅಂತ ಆ ವಚನದಲ್ಲಿ ಬಂತು. ಆತ ನಿಷ್ಪತ್ತಿಯಾಗ್ತಾ ಇದೆ ಎಲ್ಲವೂ. ತಾನೇ ಪರವಸ್ತು ಎಂಬ ತೋರಿಕೆಯ ಹಮ್ಮು ಕೂಡ ನಿಷ್ಪತ್ತಿಯಾಗಿ ಆತ ನಿರ್ಗಮಿಯಾಗುತ್ತಾನೆ, ತಾನೇ ನಿಖಲ ವಸ್ತುವಾಗಿ ಮೆರಿತಾನೆ ಅಂತ ಆ ವಚನ ನಮಗೆ ಹೇಳ್ತಾ ಇದೆ. ಜಗತ್ತಿನಲ್ಲಿ ನೋಡಿ 2 ತರದ ಒಂದು ವಸ್ತುಗಳು ಇರ್ತಾ ಇವೆ. ಒಂದು ಯಾವುದಂದ್ರೆ ನಶ್ವರ, ಇನ್ನೊಂದು ಈಶ್ವರ. ಜಗತ್ತಿನಲ್ಲಿ 2 ತೆರನಾದ ವಸ್ತುಗಳು, ಒಂದು ನಶ್ವರ, ಇನ್ನೊಂದು ಈಶ್ವರ ಅಂತ ನಾವು ಅನ್ಬಹುದು. ಏನು ಹಾಗಂದ್ರೆ, ವಸ್ತುಗಳನ್ನ ಪದಾರ್ಥಗಳನ್ನ ನೆಲದಲ್ಲಿ ನೀವು ಹೂತ್ಬಿಟ್ರೆ ಏನಾಗುತ್ತೆ? ಅವು ಕೊಳಿತಾ ಇವೆ. ಅಗ್ನಿಯಲ್ಲಿ ಸುಟ್ರೆ ಬೂದಿ ಆಗ್ತವೆ. ಗಾಳಿಯಲ್ಲಿಟ್ರೆ, ಬಿಸಿಲಿನಲ್ಲಿಟ್ರೆ ಒಣಗಿ ಶುಷ್ಕವಾಗ್ತಾ ಇವೆ. ಆದ್ದರಿಂದ ಅವು ತಮ್ಮ ರಕ್ಷಣೆಗಾಗಿ ಮತ್ತೊಂದು ಆಶ್ರಯ ವಸ್ತುವನ್ನ ಅಪೇಕ್ಷಿಸುತ್ತವೆ. ಅನೇಕ ವಸ್ತುಗಳನ್ನ ನೀವು ಉದಾಹರಣೆಯಾಗಿ ತಗೊಳ್ಬಹುದು. ಆಹಾರ ಪದಾರ್ಥಗಳಿರಲಿ, ಏನೇ ಇರಲಿ, ಅವುಗಳ ನೆಲದಲ್ಲಿ ಹೂತ್ರೆ ಕೊಳಿತವೆ, ಅಗ್ನಿಯಲ್ಲೂ ಸುಟ್ಟು ಬೂದಿ ಆಗ್ತಾವೆ. ಅವನ್ ಮತ್ತೆ ಉಪಯೋಗಿಸ್ ಕೂಡ ಬರೋಲ್ಲ. ಒಳ್ಳೆಯ ತಾಜಾ ತರಕಾರಿಗಳನ್ನು ಬಿಸಿಲಿನಲ್ಲಿಟ್ರೆ, ಗಾಳಿಯಲ್ಲಿಟ್ರೆ ಎಲ್ಲ ಒಣಗಿ ಶುಷ್ಕವಾಗ್ತಾ ಇವೆ. ಆದ್ದರಿಂದ ಅವ್ರ ರಕ್ಷಣೆಗಾಗಿ ಏನ್ ಬೇಡ್ತಾವೆ? ಎಲ್ಲಾದ್ರೂ ನನ್ನನ್ನು ಮುಚ್ಚಿಡಿ, ಯಾವ್ದಾದ್ರು ಪಾತ್ರೆಯಲ್ಲಿ ಇಟ್ಟು ಅವನು ಇಡಿ. ಫ್ರಿಡ್ಜ್ ಅಂತ ಬಂದಿದೆ ನಮ್ಮಲ್ಲಿ, ಫ್ರಿಡ್ಜ್ ನಲ್ಲಿ ಇಡ್ತೀವಿ ಕೆಳಬಾರ್ದ ಹಾಗೆ. ಅಂದ್ರೆ ಅದೊಂದು ಆಶ್ರಯ ವಸ್ತು. ಆದ್ರೆ ನೋಡಿ, ಇದಕ್ಕೆ ಇವೆಲ್ಲ ನಶ್ವರ ಆದ್ರೆ ಈಶ್ವರ ಯಾವುದು? ಹಾಗಾದ್ರೆ ಈಶ್ವರ ಅಂದ್ರೆ ಆಕಾಶ ನೋಡಿ. ಆಕಾಶ ಎಲ್ಲಿ ಎಷ್ಟಿದೆ? ಅದು ಅಪರಿಮಿತ. ಅದನ್ನು ತುಂಡ ಮಾಡಬಹುದಾ? ಅಪರಿಚ್ಛಿನ್ನ, ಅಖಂಡಿತವಾಗಿದೆ. ಅದು ತುಂಡಾಗಿ ಮಾಡೋಕ್ಕೂ ಬರಲು, ಭಾಗಶಃ ಮಾಡೋಕ್ಕೂ ಬರೋಲ್ಲ. ಅರ್ಥ ಮಾಡಿಕೊಳ್ಳಬೇಕು. ಆದ್ರೆ ಈ ನಶ್ವರ ವಸ್ತುಗಳು ಮಾಯಾಕೃತವಾಗ್ತವೆ, ಪರಿಮಿತವಾಗಿರ್ತವೆ, ಪರಿಚ್ಛಿನ್ನವಾಗಿರ್ತವೆ, ಖಂಡಿತವಾಗ್ತಾ ಇವೆ. ಮತ್ತಷ್ಟು ಅಲ್ಲದೆ ಅವು ಉತ್ಪತ್ತಿ, ಸ್ಥಿತಿ, ಲಯಕ್ಕೆ ಒಳಗಾಗಿರ್ತಾ ಇವೆ. ತಮ್ಮ ರಕ್ಷಣೆಗಾಗಿ ಮತ್ತೊಂದನ್ನ ಅಪೇಕ್ಷಿಸುತ್ತವೆ. ಆದ್ರೂ ಏನೇ ಮಾಡಿ ಕೊನೆಗೆ ನಷ್ಟವಾಗ್ತವೆ. ನೀವು ಫ್ರಿಡ್ಜ್ನಲ್ಲಿ ತರಕಾರಿನೇ ಒಂದು 15 ದಿನ ಆದ ನಂತರ ತಗೊಳ್ಬಹುದಾ? ಇಲ್ಲ, ನಾಶವಾಗಿರುತ್ತೆ. ಯಾಕೆ? ಅದು ಯಾವಾಗ್ಲೂ ಸೃಷ್ಟಿ, ಇದು ಉತ್ಪತ್ತಿ, ಸ್ಥಿತಿ, ಲಯಕ್ಕೆ ಒಳಗಾಗಿರ್ತಾನೆ ಇರ್ತವೆ. ನಶ್ವರ ವಸ್ತುಗಳು, ಆಕಾಶದ ಉದಾಹರಣೆ ಕೊಟ್ವಿ ನಾವು, ಅವು ಅದಕ್ಕೆ ಒಳಗಾಗೋದಿಲ್ಲ ಅನ್ನೋದು ಅದನ್ನ ನಾವು ಗಮನಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು. ಆ ಪರಮಾತ್ಮನು ಪರಿಪೂರ್ಣನು, ಪರಮಾಕಾಶನು, ಪರಮಾನಂದ ರೂಪನಾಗಿದ್ದಾನೆ. ಆತನಿಗೆ ತನ್ನಿಂದಾಗಲಿ ಅನ್ಯ ತತ್ವಗಳಿಂದಾಗಲಿ ಯಾವ ವಿಕಾರವೂ ಸಂಭವಿಸುವಂತಿಲ್ಲ. ಏಕೆ? ಆತ ಪೂರ್ಣ ಸ್ವತಂತ್ರನು, ಏಕಮೇವಾದ್ವಿತೀಯನು. ಪರಕಾಯನಾದ ಶಿವಯೋಗಿಯು ಆ ಪರಮನಲ್ಲಿ ತನ್ನ ಚಿತ್ತ ವೃತ್ತಿಯನ್ನು ವಿಲೀನಗೊಳಿಸಿದ್ದಾನೆ ಇಷ್ಟಲಿಂಗ ಪೂಜೆ ಮತ್ತು ಶಿವಯೋಗದ ಮೂಲಕ. ತಾನು ಆ ಪರಮನೊಡನೆ ಸಮರಸಗೊಂಡು ಚಿತ್ತವೃತ್ತಿಯನ್ನು ವಿಲೀನಗೊಳಿಸ್ಬಿಡ್ತಾನೆ. ತಾನು ಆ ಪರಮನೊಡನೆ ಸಮರಸಗೊಂಡು ಒಂದಾಗಿದ್ದಾನೆ. ಹೀಗಿದ್ದಾಗ ತನ್ನ ರಕ್ಷಣೆಗಾಗಿ ಆತನು ಮತ್ತೊಂದೊಂದು ಆಶ್ರಯಿಸೋದಿಲ್ಲ. ಅಂದ್ರೆ ಆತನಿಗೆ ಪರಮಾತ್ಮನ ಅತಿರಿಕ್ತವಾಗಿ ಮತ್ತೊಂದು ಯಾವುದೂ ಕಾಣೋದಿಲ್ಲ.
ಹೀಗಾಗಿ ಮತ್ತೆ ಯಾವುದೇ ಅನ್ಯ ಮಾರ್ಗಕ್ಕಾಗಲಿ ಬೇರೆ ಎಲ್ಲಿಯೂ ಎಳೆಸಲ್ಪಡೋಲ್ಲ, ಹೋಗೋಲ್ಲ. ಸ್ವಗತಾದಿ ಭೇದರಹಿತ ಅವಿರಳಾನಂದ ಪರಶಿವನು ನಿರುಪಾಧಿಕ ಅಖಂಡಾನಂದ ರೂಪನು, ನಿರುಪಾಧಿಕ ಸಂವಿದ್ರೂಪನು. ಆತನು ನಿತ್ಯ ಸತ್ಯನು, ನಿತ್ಯ ಸ್ಥಿರನು. ಅವನಿಂದ ಅನ್ಯವಾದ ಲೀಲಾ ವಿನೋದವೆಲ್ಲ ಅಸತ್ಯ, ಮಿಥ್ಯ ಎಂಬುದೇ ಯಥಾರ್ಥ ಜ್ಞಾನವಾಗಿದೆ. ಅದು ಸತ್ಯವಾಗಿದೆ. ಅದನ್ನ ಗಳಿಸಿದವನೇ ಜ್ಞಾನನಿಷ್ಠನು. ಅವನಿಗೆ ಶಾಂತಿ ಸಮಾಧಾನಗಳು ದೊರಕ್ತಾ ಇವೆ. ಶಿವನು ನಿಖಲ ದೇವ. ಅವನಲ್ಲಿ ಪರಾಶಕ್ತಿ ಇದೆ. ಆ ಶಕ್ತಿಯೊಡನೆ ಶಿವ ಅಭಿವ್ಯಕ್ತನಾದಾಗ ಮಹಾಲಿಂಗ ಉದಯಿಸಿತ್ತು. ಆ ಮಹಾಲಿಂಗದ ಪ್ರಭೆಯಲ್ಲಿ ಆತ್ಮನು ತೋರಿ ಬಂದ. ಎಲ್ಲಿ ಆಗ್ತಾ ಇದೆ? ಯಾವ ಚಕ್ರದಲ್ಲಿ ಇದಾಗ್ತಾ ಇದೆ? ಹೀಗೆ ಮಹಾಲಿಂಗ ಉದಯಿಸಿತ್ತು. ಆ ಮಹಾಲಿಂಗದ ಪ್ರಭೆಯಲ್ಲಿ ಆತ್ಮನು ತೋರಿ ಬಂದ. ಆಜ್ಞಾಚಕ್ರದಲ್ಲಿ ಅವನಿಂದ ಆಕಾಶಾದಿ ಪಂಚಮಹಾಭೂತಗಳು ಉತ್ಪನ್ನವಾದವು. ಆಕಾಶದಿಂದ ಏನು ಉತ್ಪನ್ನವಾಯಿತು? ಆಕಾಶದಿಂದ ಯಾವ ಪಂಚತತ್ವ ಪಂಚಮಹಾಭೂತ ಉದಯವಾಯಿತು, ಉತ್ಪನ್ನವಾಯಿತು? ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಹೀಗೆ ಅವನಿಂದ ಆಕಾಶಾದಿ ಪಂಚಮಹಾಭೂತಗಳು ಉತ್ಪನ್ನವಾದವು. ಜೀವಿಗಳಿಂದ ಶಿವನವರೆಗಿನ ವಿಶ್ವವೆಲ್ಲ ಕಾರ್ಯಕಾರಣ ಪ್ರವಾಹಕ್ಕೆ ಸಿಲುಕಿದೆ. ಏನೆಂದೆನಲಿಲ್ಲದ ಶಬ್ದಾತೀತವಾದ ನಾಮ ಸೀಮೆಗಳಿಲ್ಲದ ಮಹಾ ನಿಖಲ ಪರಶಿವ ಬಯಲು ಮಾತ್ರ. ಆತ ಇಲ್ಲಿ ನೋಡಿ, ಈಗ ಆ ಬಯಲಿಗೆ ಆತ ಶಿವನೆಲ್ಲ, ಶಕ್ತಿಯಲ್ಲ, ಮಹಾಲಿಂಗವಲ್ಲ, ಆತ್ಮವಲ್ಲ, ಪಂಚಭೂತಗಳಲ್ಲ, ಏನೂ ಅಲ್ಲದ ಆ ಬಯಲು ಕಾರಣವೂ ಅಲ್ಲ, ಕಾರ್ಯವೂ ಅಲ್ಲ. ಅದರಲ್ಲಿ ತನು, ಪ್ರಾಣ, ಇಂದ್ರಿಯ, ಮನ ಮುಂತಾದ ಯಾವ ಉಪಾಧಿಗಳು ಅಲ್ಲಿ ಇಲ್ಲ. ಆ ಬಯಲು ನಿರುಪಾಧಿ, ಅಂದ್ರೆ ಅದಕ್ಕೆ ಯಾವುದೇ ಉಪಾಧಿಕಗಳಿಲ್ಲ. ನಿಖಲ, ನಿರಂಜನ. ಅದೇ ಪರವಸ್ತು. ಅದೇ ನಾನೇ ಎಂಬ ಒಂದು ಭದ್ರವಾದ ನಿಷ್ಠೆಯೇ ಜ್ಞಾನವೆಂದು ಜ್ಞಾನ ನಿಷ್ಪತ್ತಿ ಸ್ಥಳದ ತತ್ವವಾಗಿದೆ. ಈಗ ಬಯಲಕ್ಕೆ ಬರ್ತಾ ಇದ್ದೀವಿ ನಾವು. ಯಾವ ಬಯಲು? ಆ ಬಯಲು ನಿರುಪಾಧಿ, ನಿಖಲ, ಹಾಗೇನೆ ನಿರಂಜನ. ಅರ್ಥ ಮಾಡಿಕೊಳ್ಳಿ. ಆ ಬಯಲಿನಲ್ಲಿ ಅನೇಕ ಎಂಬುದು ಇಲ್ಲವೇ ಇಲ್ಲ. ಅಲ್ಲಿ ಪಂಚವಿಂಶತಿ ತತ್ವಗಳಿಲ್ಲ, ಯಾವುದೇ ಸಕಿಲಗಳಿಲ್ಲ, ಆತ್ಮಗಳಿಲ್ಲ, ಏನೂ ಇಲ್ಲ 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 ಎಂಬ ಈ ಬಯಲಿಗೆ ಕಾರಣವಾದ ಪರಮಾತ್ಮನು ಅಕಾರ್ಯನು, ಅಕಾರಣನು, ಉಪಾಧಿರಹಿತನು. ಆತನೇ ಪರವಸ್ತುವು. ಆತನ ಸ್ವರೂಪವೇ ತಾನು ಎಂದು ತಿಳಿದ ಶರಣನು ಸಮ್ಯಕ್ ಜ್ಞಾನಿ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಆ ಬಯಲು ತತ್ವವು ಪರಿಶುದ್ಧ ಮನದಿಂದಲೇ ಪ್ರಾಪ್ತವಾಗಬಲ್ಲದು. ಈ ಜಗದಲ್ಲಿ ಪರವಸ್ತುವಿಗೆ ಭಿನ್ನವಾಗಿ ಬೇರೆ ಯಾವುದೂ ಇಲ್ಲ. ಆ ಪರವಸ್ತುವನ್ನೇ ದೃಷ್ಟಿಸುವುದು ಶಿವಯೋಗಿಗಳ ಕೃತ್ಯವಾಗಿದೆ, ಕೆಲಸವಾಗಿದೆ, ಕಾರ್ಯವಾಗಿದೆ. ಅದು ನಿರ್ಮಲ ಮನೋವೇದ್ಯವಾಗಿದೆ. ಆ ಪರವಸ್ತುವನ್ನೇ ವೇದ್ಯವಾಗಿಸಿಕೊಂಡವನೇ ಸಮ್ಯಜ್ಞಾನಿ. ಆತನೇ ಜ್ಞಾನ ನಿಷ್ಪತ್ತಿ ಸ್ಥಳಿ. ಶಿವಯೋಗಿಯು ಜ್ಞಾನ ಸ್ವರೂಪನಾದ ಅದ್ವಿತೀಯ ಪರಬ್ರಹ್ಮನಲ್ಲಿ, ಪರವಸ್ತುವಿನಲ್ಲಿ ಬೆರೆತು ಒಂದಾಗಿರುವನು. ಆತನು ಭೇದರಹಿತ ಪರಶಿವ ಸ್ವರೂಪನು, ಜೀವನ್ಮುಕ್ತನು. ಆತನೇ ಜ್ಞಾನ ನಿಷ್ಪತ್ತಿ ಸ್ಥಳನು, ಜ್ಞಾನ ನಿಷ್ಪತ್ತಿ ಸ್ಥಳ ಪರಿಣಿತನು. ಅದನ್ನೇ ನಮ್ಮ ಸಿದ್ದರಾಮೇಶ್ವರ ಶಿವಯೋಗಿಗಳು ಎಷ್ಟು ಸೊಗಸಾಗಿ ಹೇಳ್ತಿದ್ದಾರೆ ನೋಡಿ. ಆವಜ್ಞಾನಿಯಾದಡೇನು. ಭೃಂಗೀಶನ್ನ ಓದಿ. ಅವ್ರು ಇನ್ನೂ ಬಂದಿಲ್ಲ ಸ್ಕ್ರೀನ್ ಅಲ್ಲಿ. ಬಂದಿಲ್ವಾ? ಎಲ್ರಿಗೂ ಕಾಣಿಸ್ತಾ ಇಲ್ಲ? ಬಂದಿದೆ. ಓದಿ. ಬೇರೆ ಯಾರಾದ್ರೂ ಯಾರು ಕಾಣಿಸ್ತಾ ಇದೆ ಅವ್ರು ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ದರಾಮೇಶ್ವರ ವಚನ. ಆವಜ್ಞಾನಿಯಾದಡೇನು ದೇಹ ಅವಸಾನದಲ್ಲಿಯ ಭಾವದಂತೆ ತಪ್ಪಲರಿಯದು ನೋಡ. ಆವಜ್ಞಾನಿಯಾದಡೇನು ಭಾವವೆಂಬುದು ಜನ್ಮಕ್ಕೆ ಈಡು, ನಿರ್ಭಾವವೆಂಬುದು ಜನ್ಮಕ್ಕೆ ಕಾಡುಗಿಚ್ಚು ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1886. ಸರ್ವರಿಗೂ ಶರಣು ಅಮರ್ ಶೆಟ್ಟಿಯನ್ನ. ಶಿವಯೋಗಿಗಳು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಯಾವ ಜ್ಞಾನಿ, ಬೇಕಾದ ಜ್ಞಾನಿ ಆಗಿರ್ಲಿ,
ಎಷ್ಟೋ ನಾನು ಮಹಾಜ್ಞಾನಿ ಅಂತ ತಿಳ್ಕೊಂಡಿರ್ಲಿ, ಯಾವ ಜ್ಞಾನಿಯಾದರೂ ದೇಹವು ಅವಸಾನವಾದ ಹಾಗೆ ಭಾವದಲ್ಲಿರಬೇಕು. ಹಡಪದ ಅಪ್ಪಣ್ಣನವರು ಸತ್ತಂತಿರಬೇಕು ಅಂತ ಒಂದು ವಚನದಲ್ಲಿ ಹೇಳ್ತಿದ್ದಾರೆ. ದೇಹವು ಅವಸಾನದ ಹಾಗೆ ಭಾವದಲ್ಲಿರಬೇಕು ಅಂದ್ರೆ ಸಾಕ್ಷಿ ಭಾವದಲ್ಲಿರಬೇಕು. ನೋಡು, ಸುಮ್ಮನೆ ಅದರಲ್ಲಿ ಭಾಗಿಯಾಗಬಾರ್ದು, ಪಾತ್ರವಾಗಬಾರ್ದು. ಯಾವ ಜ್ಞಾನಿಯಾದರೇನು? ಲೌಕಿಕದ ಭಾವಜನ್ಮಕ್ಕೆ ಜೀವನಕ್ಕೆ ಬೇಕಾದರೆ ಶಿವಜ್ಞಾನದಲ್ಲಿರುವ ನಿರ್ಭಾವವು ಜೀವನಕ್ಕೆ ಜ್ಞಾನ ನಿಷ್ಪತ್ತಿಯ ಕಾಡುಗಿಚ್ಚು ಅಂದ್ರೆ ಸಾಧಕನಲ್ಲಿ ಜ್ಞಾನದ ಜ್ವಾಲೆಯನ್ನು ಉದ್ದೀಪನಗೊಳಿಸ್ತಾ ಇದೆ. ನಿರ್ಭಾವ ಅಂತ ಏನಿದೆಯಲ್ಲ, ಅದು ಜನ್ಮಕ್ಕೆ ಕಾಡುಗಿಚ್ಚು ಅಂದ್ರೆ ಏನು? ನಾನು ಇದರಲ್ಲಿ ಹೆಚ್ಚು 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 ಮುಳುಗಬೇಕು, ಕಾಡುಗಿಚ್ಚು ಅಂತ ಆ ಶಬ್ದವನ್ನ ಉಪಯೋಗಿಸ್ತಿದ್ದಾರೆ. ಹಾಗೇನೆ ಆದಯನವರು ಒಂದು ವಚನ ಬರ್ತಾ ಇದೆ, ಓದಿ ಯಾರಾದ್ರೂ. ಜ್ಞಾನ ಓಂ ಶ್ರೀ ಕಾಯಂಗೆ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಜ್ಞಾನ ಕಾಯಂಗೆ ಬಹುಕಾಯವಿಲ್ಲ, ಅರುಹಿನ ಮುಂದಣ ಕುರುಹು ಅರುವನ ಗ್ರಹಿಸಿ ಜ್ಞಾನ ನಿಷ್ಪತ್ತಿ ಆಯಿತು. ಸೌರಾಷ್ಟ್ರ ಸೋಮೇಶ್ವರ ಲಿಂಗವೆಂಬ ಕುರುಹ ಮರೆದ ಕಾರಣ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 936. ಶರಣು ಎಲ್ಲರಿಗೂ ಭಕ್ತಿಯ ಶರಣು ಸುನಿತಾಕ್ಕ. ಇಲ್ಲಿ ನೋಡಿ, ಜ್ಞಾನ ನಿಷ್ಪತ್ತಿ ಸ್ಥಳಕ್ಕೆ ಇಲ್ಲಿರುವ ಸಾಧಕನಿಗೆ ಅನೇಕ ದೇಹ ಅಂತ ಇರೋಲ್ಲ. ಶಿವಜ್ಞಾನದಿಂದ ಪರವಸ್ತುವಿನ ಕುರುಹನ್ನ ಅವಗ್ರಹಿಸಿ ದಿನನಿತ್ಯ ಇಷ್ಟಲಿಂಗವನ್ನ ನೋಡ್ತಾ 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 ಸಾಕಲ್ಲ, ಇನ್ನು ಜ್ಞಾನವು ನಿಷ್ಪತ್ತಿಯಾಗ್ತಾ ಇದೆ. ಅಲ್ಲಿ ಆ ಕುರುಹು ಸಹ ಮರೆಯಾಗ್ತಾ ಹೋಗುತ್ತೆ. ಎಲ್ಲವೂ ನಿಷ್ಪತ್ತಿಯಾಗಿ ಆ ಬಯಲಿನ ದರ್ಶನದತ್ತ ಶಿವಯೋಗ ಸಾಗ್ತಾ ಇದೆ. ಇದು ಜ್ಞಾನ ನಿಷ್ಪತ್ತಿ ಸ್ಥಳ ಅಂತ ಬರ್ತಾ ಇದೆ. ಮುಂದೆ ನಾವು ಪಿಂಡಾಕಾಶ ಸ್ಥಳ ಅಂತ ಒಂದು ಇದಕ್ಕೆ ಹೋಗ್ತಾ ಇದ್ದೀವಿ. ಈ ಪಿಂಡಾಕಾಶ ಸ್ಥಳದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪರಮಾತ್ಮನು ವಿಶ್ವವ್ಯಾಪಿಯಾಗಿ ಒಬ್ಬನೇ ಆಗಿದ್ರೂ ಕೂಡ ವಿವಿಧ ಉಪಾಧಿಗಳಲ್ಲಿ ಬೇರೆ ಬೇರೆಯಾಗಿ ಕಾಣ್ತಾನೆ. ಇದೇ ಪಿಂಡಾಕಾಶ ಜ್ಞಾನ. ಉಪಾಧಿಗಳಿರ್ತವೆ, ಇದನ್ನು ಪಡೆದವನೇ ಪಿಂಡಾಕಾಶ ಸ್ಥಳಿ. ಏನು ಪಡೆದವನು? ಆ ಉಪಾಧಿಗಳು ಯಾವುವು? ಕ್ರಿಯಾ ನಿಷ್ಪತ್ತಿ, ಭಾವ ನಿಷ್ಪತ್ತಿ, ಜ್ಞಾನ ನಿಷ್ಪತ್ತಿ ಎಂಬ ತ್ರಿವಿಧದಲ್ಲಿ ಏಕವಾದ ಲಿಂಗವು ಶರಣನ ಪಿಂಡದೊಳಗೆ ನಿರವಯ ಪಿಂಡವಾಗಿ ಪಿಂಡಾಕಾಶ ಸ್ಥಳವೆನಿಸುವುದು. ಶರಣನ ದೇಹದೊಳಗೆ, ಪಿಂಡದೊಳಗೆ ಅಂದ್ರೆ ದೇಹದೊಳಗೆ. ಕ್ರಿಯಾಭಾವ ಜ್ಞಾನ ನಿಷ್ಪತ್ತಿ ಈಗ ನೋಡಿದ್ರೆ ನೀವು, ಅವೆಲ್ಲ ಒಂದಾಗಿ ಲಿಂಗವಾಗಿ ಶರಣನ ಆಚರಣೆಯಿಂದ ಆ ಲಿಂಗ ಏನಾಗ್ತಾ ಇದೆ? ನಿರವಯ ಪಿಂಡ ಆಗ್ತಾ ಇದೆ. ಪಿಂಡದ ರೂಪು ಜ್ಞಾನ, ಅದು ನಿರವಯ. ಚಿಚ್ಛಕ್ತಿಯು ಸಾಮರಸ್ಯದಿಂದಿರುವ ಶಕ್ತಿಯೇ ಆಕಾಶ. ಹೀಗೆ ಪಿಂಡಾಕಾಶನಾಗಿರುವನು ಶರಣ. ಪರಮಾತ್ಮ ಯಾವಾಗಲೂ ಏಕೈಕನೇ ಆಗಿರ್ತಾನೆ. ಅವನ ಅನಂತ ದೇಹ ಮನಸ್ಸಾದಿ ಉಪಾಧಿಗಳಿಂದ ನಾವು ಕರಿತಾ ಇದ್ದೀವಿ. ನಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಲು ನಾವು ಏನೇನೋ ಉಪಾಧಿಗಳನ್ನ ಅವನಿಗೆ ಕೊಡ್ತಾ ಇದ್ದೀವಿ. ಪರಬ್ರಹ್ಮ ಅಂತೀವಿ, ಪರವಸ್ತು ಅಂತೀವಿ, ಪರಮ ಅಂತೀವಿ, ಅನೇಕ ವಿಧವಾಗಿ ನಾವು ಅವನನ್ನ ಕರಿತಾ ಇದ್ದೀವಿ. ಆದರೂ ಸ್ವರೂಪತಃ ಅವನೇನು ಬೇರೆ ಬೇರೆನಾ? ಇಲ್ಲ, ಅಖಂಡನೇ ಆಗಿರ್ತಾನೆ. ಇಂತಹ ಜ್ಞಾನ ನಮ್ಮಲ್ಲಿರಬೇಕು. ಬೇಕಾದ ಹೆಸರುಗಳನ್ನ ನಾವು ಕರೀಲಿ, 1000 ಹೆಸರುಗಳಿಂದ ಆತನನ್ನ ಕರೀಲಿ ನಾವು. ಆದ್ರೆ ಆ ಸ್ವಭಾವತ ಅವನು ಒಬ್ಬನೇ ಅಖಂಡನೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಪರಬ್ರಹ್ಮ ಬೇರೆ, ಪರವಸ್ತು ಬೇರೆ, ಪರಮ ಬೇರೆ, ಇರೋದಿಲ್ಲ. ಶಿವ ಬೇರೆ, ಹರ ಬೇರೆ, ಇಲ್ಲ. ಎಲ್ಲವೂ ಅವನು ಒಬ್ಬನೇ ಅಖಂಡ. ನಿನ್ನ ಶಿವ ಬೇರೆ, ನನ್ನ ಶಿವ ಬೇರೆ, ನಿನ್ನ ಇಷ್ಟಲಿಂಗ ಬೇರೆ, ನನ್ನ ಇಷ್ಟಲಿಂಗ ಬೇರೆ, ಇಲ್ಲ. ಹಾಗಿಲ್ಲ. ನಿಮ್ಮ ಕರಹಸ್ತದಲ್ಲಿರ್ಲಿ, ನನ್ನ ಕರಹಸ್ತದಲ್ಲಿರ್ಲಿ, ಅವನು ಸ್ವರೂಪತಃ ಅಖಂಡನೇ ಆಗಿರ್ತಾನೆ. ಈ ಜ್ಞಾನ ನಮ್ಮಲ್ಲಿದ್ರೆ ನಮ್ಗೆ ಪಿಂಡಾಕಾಶ ಸ್ಥಳಿ ಅಂತ ಕರೀತಾರೆ. ಪರಮನು ದೇಶ ಕಾಲ ವಸ್ತುಗಳಿಂದ ಅಖಂಡ. ಅವನು ಬರೀ ಭಾರತ ದೇಶದಲ್ಲಿ ಅಷ್ಟೇ ಇರ್ತಾನೆ, ಬೇರೆ ಎಲ್ಲೂ ಕಾಣೋಲ್ಲ. ಇಲ್ಲ, ವಿಶ್ವವ್ಯಾಪಿ, ಅಗಮ್ಯ ಗೋಚರ ಅಪ್ರತಿಮ ಅಂತ ಹೇಳಿದ್ರಲ್ಲ. ಹೀಗಾಗಿ ದೇಶ ಕಾಲ ವಸ್ತುಗಳಿಂದ ಆತ ಅಖಂಡನಾಗಿರ್ತಾನೆ. ಸರ್ವ ತತ್ವಗಳ ಮಹಾಶ್ರಯನಾದ ಅವನು ಕಲಂಕ, ಅವಿಕೃತ, ಅಮರ, ಅನಂತ ಅಂದ್ರೆ ಏನು? ಈ ತರದ ಎಲ್ಲ ಯಾವುದೇ ಶಬ್ದಗಳು ಅವನಿಗೆ ದೇ ಡೋಂಟ್ ಅಪ್ಲೈ ಟು ಹಿಮ್. ಅವನು ಚೈತನ್ಯ ಪ್ರಭು, ಸರ್ವಜ್ಞ ಮೂರ್ತಿ, ಅಸ್ತಿತ್ವದ ಅಂಬರ. ಅವನಿಗೆ ನೇಮ ಸೀಮೆಗಳಿಲ್ಲ. ಅಂತಹ ಪರಮಾತ್ಮನೇ ನಮ್ಮ ಆಂತರ್ಯದಲ್ಲಿರುವ ಪಿಂಡಸ್ಥ ಆತ್ಮನಾಗಿದ್ದಾನೆ. ನಮ್ಮ ಆಂತರ್ಯದಲ್ಲಿರುವ ಪಿಂಡಸ್ಥ ಆತ್ಮ ಪ್ರತ್ಯಾಗಾತ್ಮನೆನಿಸಿದ್ದಾನೆ. ನಮ್ಮಲ್ಲಿದ್ದರೂ ಪಿಂಡಾದಿಗಳ ವಿಕಾರ ಅವನಿಗಿಲ್ಲ.
ಅವನೇ ಪಿಂಡಸ್ಥ ಚಿದಾಕಾಶನಾಗಿದ್ದಾನೆ. ಪಿಂಡಸ್ಥ ಚಿದಾಕಾಶ ಅಂತ ಅಂತಾರೆ ಅವನ್ಗೆ. ಇದನ್ನ ಜೇಡರ ದಾಸಿಮಯ್ಯನವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ, ಓದಿ ನೋಡೋಣ. ಆಡಬಾರದ ಬಯಲು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಡಬಾರದ ಬಯಲು, ನೋಡಬಾರದ ಬಯಲು, ನುಡಿಯಬಾರದ ಬಯಲು, ಹಿಡಿಯಬಾರದ ಬಯಲು, ಈ ಒಡಲಿಲ್ಲದ ಬಯಲೊಳಗೆ ಅಡಗಿರ್ದ ಭೇದವ ಈ ಲೋಕದ ಜಡರೆತ್ತ ಬಲ್ಲರೈ ರಾಮನಾಥ. ಸಮಗ್ರ ವಚನ ಸಂಪುಟ 7, ವಚನದ ಸಂಖ್ಯೆ 725. ಅವಕಾಶ ನೀಡಿ ಆರಿಸಿದ ಸರ್ವರಿಗೂ ಶರಣು ಶರಣಾರ್ಥಿಗಳು. ಆ ಬಯಲು, ಈ ಪಿಂಡಾಕಾಶದಲ್ಲಿ ಒಂದು ಜ್ಞಾನ ನೋಡಿ. ಅವನಿಗೆ ಆ ಬಯಲು ಮುಟ್ಬೇಕಾಗಿದೆ. ಆ ಬಯಲು ಹೇಗಿದೆ? ಅದು ಆಡಬಾರದ ಬಯಲು. ಅಲ್ಲಿ ಹೋಗಿ ಆ ಬಯಲನ್ನು ನಾನು ನೋಡ್ತೀನಿ, ಅಲ್ಲಿ ನಾನು ನೆಲೆಸ್ತೀನಿ, ಅಲ್ಲಿ ಆಟ ಆಡ್ತೀನಿ, ಅಲ್ಲಿ ಏನಾದರೂ ನಾನು ನನ್ನ ಜೀವನವನ್ನ ನಡೆಸ್ತೀನಿ, ಈ ಥರದ ಹಾಗೆ ಮಾತಾಡಕ್ ಬರೋಲ್ಲ ಬಿಡ್ರಿ. ಅದು ಅಲ್ಲಿ ಏನೂ ಮಾಡಕ್ ಬರೋಲ್ಲ. ಸೂಡಬಾರದ ಬಯಲು, ಅಲ್ಲಿ ಏನೇನು ಯಾವ ಕ್ರಿಯೆಗಳನ್ನು ಮಾಡಕ್ ಬರೋಲ್ಲ. ನುಡಿಯಬಾರದ ಬಯಲು, ಅಲ್ಲಿ ನೀವು ಮಾತಾಡಿದ್ರೆ ಯಾರು ಕೇಳೋರಿದ್ದಾರೆ? ಮಾತಾಡೋಕ್ಕೂ ಬರೋಲ್ಲ. ಹಿಡಿಯಬಾರದ ಬಯಲು, ಅದನ್ನ ಹಿಡಿಯೋಕ್ಕಾಗುತ್ತಾ? ಅದನ್ನ ಹಿಡ್ಕೊಂಡು ಬಂದು ಬೇರೆಯವ್ರಿಗೆ ತೋರ್ಸೋಕ್ಕಾಗುತ್ತಾ? ಇಲ್ಲ. ಈ ಒಡಲಿಲ್ಲದ ಬಯಲೊಳಗೆ ಅಡಗಿರ್ದ ಭೇದವ ಈ ಲೋಕದ ಜಡರೆತ್ತ ಬಲ್ಲರೈ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಕೇಳ್ತಾ ಇದ್ದಾರೆ. ಈ ಒಡಲಿಲ್ಲದ ಬಯಲೊಳಗೆ ಅಂದ್ರೆ ಅದಕ್ಕೇನು ಒಡಲಿರುತ್ತಾ? ಅದಕ್ಕೇನು ದೇಹ ಇದೆಯಾ? ಇಲ್ಲ, ಇಲ್ಲ. ಅದಕ್ಕೆ ಈ ಒಡಲಿಲ್ಲದ ಬಯಲೊಳಗೆ ಅಡಗಿರಿದ ಭೇದವ ಈ ಲೋಕದ ಜಡರೆತ್ತ ಬಲ್ಲರೈ, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಲೋಕದ ಜಡರೆತ್ತ ಬಲ್ಲರೈ ಅಂದಾಗ ಇದು ಬರುತ್ತೆ ನೋಡಿ. ಯಾರು ಲೋಕದ ಜಡ ಅಂದ್ರೆ ಈಗ ಮಾತಾಡ್ತಾ ಇದಾರಲ್ಲ ಅವರೇ. ವೀರಶೈವ ಲಿಂಗಾಯತ, ಹಿಂದೂ, ಅದು ಇದು ಅಂತ ಈ ಲೋಕದ ಜಡರೆತ್ತ ಬಲ್ಲರೆ ಅಂದ್ರೆ ಈ ಒಡಲಿಲ್ಲದ ಬಯಲನ್ನ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೀಗಾಗಿ ಇಂಥ ವಚನಗಳು ನಮಗೆ ಸಹಕಾರಿಯಾಗಬೇಕು. ನಾನು ಹೇಳೋದೇನು, ಆಡಬಾರದ ಬಯಲು, ಸೂಡಬಾರದ. ಯಾರೋ ಕೇಳಿದ್ರು ನಿನ್ನೆ ನಮ್ಮ ಒಂದು ಬೈಲಹೊಂಗಲದ ನಿಜಾಚರಣೆಯಲ್ಲಿ ಇದು ಮಾತು ಬಂತು. ಏನು, ನಾವು ಹೇಗೆ, ನಮ್ಮ ದೇವರು ಯಾರು ಅಂತ ನಮ್ಮ ಹಿರಿಯ ಶರಣರಾದ ರುದ್ರಪ್ಪನವರು ಈ ಪ್ರಶ್ನೆಯನ್ನ ಕೇಳಿದ್ರು ಸಭಿಕರಿಗೆ. ನಿಮ್ಮ ದೇವರು ಯಾರು? ಯಾರೋ ಒಬ್ಬ ಮಾಜಿ ಸಂಸದರು ಕೇಳಿದ್ರಂತೆ. ಲಿಂಗಾಯತರ ದೇವರು ಹಾಗಾದ್ರೆ ಯಾರು? ನನ್ನ ದೇವರು ಯಾರು ಅಂತ ನಾನು ಹೇಳ. ನನ್ನ ದೇವರು ಆಡಬಾರದ ಬಯಲು, ಸೂಡಬಾರದ ಬಯಲು, ನುಡಿಯಬಾರದ ಬಯಲು, ಹಿಡಿಯಬಾರದ ಬಯಲು, ಈ ಒಡಲಿಲ್ಲದ ಬಯಲೊಳಗೆ ಅಡಗಿರಿದ ಭೇದವ ನಿನಗೆ ಅರ್ಥವಾಗಲ್ಲಪ್ಪ ತಂದೆ, ಕೇಳಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ಬೇಕಾಗುತ್ತೆ ಅಷ್ಟೇ. ನನ್ನ ದೇವನನ್ನು ನಾನು ಈ ತರ ವರ್ಣಿಸ್ತೀನಿ ನೋಡಿ. ಆಡಬಾರದ ಬಯಲು, ಸೂಡಬಾರದ ಬಯಲು ಅಂತ ನಾನು ವರ್ಣಿಸ್ತೀನಿ. ಹೇಗೆ ನೀನು ಅರ್ಥ ಮಾಡ್ಕೊಳ್ತೀಯ ಮಾಡ್ಕೊಳ್ಳು, ಆದ್ರೆ ನಾನು ಹೀಗೆ ವರ್ಣಿಸ್ತೀನಿ ಅಂತ ನಾನು ಸ್ಪಷ್ಟವಾಗಿ ಬಯಸ್ತಾ ಇದ್ದೀನಿ. ಹೀಗಾಗಿ ನಾವು ಅರ್ಥ ಮಾಡಿಕೊಳ್ಳು. ನನ್ನ ದೇವರನ್ನ ವರ್ಣಿಸೋದು ನಾನು ಹೀಗೆ. ನೀವು ಎಷ್ಟು ಅರ್ಥ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಆತ ನನ್ನ ದೇವರು ಆಡಬಾರದ ಬಯಲು, ಸೂಡಬಾರದ ಬಯಲು, ನುಡಿಯಬಾರದ ಬಯಲು, ಹಿಡಿಯಬಾರದ ಬಯಲಾಗಿದ್ದಾನಪ್ಪ. ಇದಕ್ಕಿಂತ ನನಗೆ ನನ್ನ ದೇವನನ್ನು ವರ್ಣಿಸಕ್ಕೆ ಬರೋಲ್ಲ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಪ್ರತಿಮ ಅಗೋಚರ ಲಿಂಗವೇ ಅಂತ ನಮ್ ಗುರುದೇವರೇ ನಮ್ಗೆ ಹೇಳಿದಾಗ ಆತನ ಹೇಗೆ ವರ್ಣನೆ ಮಾಡಲಿ? ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ ಇರುವ ನನ್ನ ದೇವನನ್ನು ನಾನು ಹೇಗೆ ವರ್ಣನೆ ಮಾಡಲಿ ಹೇಳಿ? ನನಗೆ ಶಬ್ದಗಳಿಲ್ಲ. ಇದಕ್ಕಿಂತ ಹೆಚ್ಚಿಗೆ ನನಗೆ ವರ್ಣನೆಯೂ ಮಾಡಕ್ಕಾಗೋಲ್ಲ. ಈಗ ಅಲ್ಲಂ ಪ್ರಭುದೇವರ ಒಂದು ವಚನವನ್ನ ಹೇಳಿ ನೋಡೋಣ. ಕಾಮಿಷದ ನೆನೆದಡೆ. ಎಲ್ಲರಿಗೂ ಓಂ ಶ್ರೀ ಭಕ್ತಿಯ ಗುರು ಶರಣು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ಅಲ್ಲಮ ಪ್ರಭು ದೇವರ ವಚನ. ಕಾಮಿಸಿದ ನೆನೆದೆಡೆ ಕಲ್ಪಿತವಿಲ್ಲದ ಪುರುಷ ಬಂದ ನೆನೆಗೆ ನೋಡ. ಕಲ್ಪಿತವಿಲ್ಲದೆ ನೆನೆದೆಡೆ ಭಾವಿಸಲಿಲ್ಲದ ಸುಖವ ದೊರಕಿತ್ತು ನೋಡ. ಗುಹೇಶ್ವರನೆಂಬ ಲಿಂಗವನರಿದ ಬಳಿಕ ನಾ ಎಂಬುದಿಲ್ಲ ನೋಡ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 444. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಕಾಮಿಸದೆ ನೆನೆದಡೆ. ಶರಣು ಅಕ್ಕ. ಕಾಮಿಸದೆ ನೆನೆದಡೆ ಅಂದ್ರೆ ಏನು? ಯಾವ ಕಾಮನೆಗಳು ಇರದೆ ಭಕ್ತಿ ಭಾವದಿಂದ ನೆನೆದರೆ ಪರಮ ಸತ್ಯ ಪುರುಷನ ಭಾನ ಉಂಟಾಗ್ತಾ ಇದೆ. ಕಾಮಿಸದೆ ನೆನೆದಡೆ ಕಲ್ಪಿತವಿಲ್ಲದ ಪುರುಷ ಬಂದೆನಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾಕೆಂದ್ರೆ ಕಾಮನೆಗಳು ಅಸಂಖ್ಯ. ಎಷ್ಟು ವಿಷಯಗಳು ಅಷ್ಟು
ಕೆಲವರಿಗೆ ಇಹಲೋಕದ ಕಾಮನೆ, ಕೆಲವರಿಗೆ ಪರಲೋಕದ ಕಾಮನೆ, ಕೆಲವೊಬ್ಬರಿಗೆ ಆ ಅಷ್ಟಸಿದ್ಧಿಗಳವಲ್ಲ ನಿಮ ಗರಿಮ ಅಂತ ಆ ಸಿದ್ಧಿಗಳ ಬಯಕೆ, ಇನ್ನು ಕೆಲವರಿಗೆ ಶರಣನಾಗಬೇಕಾದವ ಇವು ಈ ಥರದ ಎಲ್ಲ ಈ ಸಿದ್ಧಿಗಳು ಅದು ಇದು ಇಂಥದ್ದೆಲ್ಲ ಕಲ್ಪಿತವ ನೆನೆದೆಡೆ ಭಾವಿಸಲಿಲ್ಲದ ಅದಕ್ಕೆ ಅದು ಅವ್ರು ಹೇಳೋದು ಕಲ್ಪಿತವಿಲ್ಲದ ಪುರುಷ ಬಂದೆನೆಗೆ ನೋಡ. ಯಾಕೆಂದ್ರೆ ನಾವು ಆ ಸಿದ್ಧಿಗಳನ್ನು ಬಯಸೋರಲ್ಲ, ಉಪೇಕ್ಷಣೆ ಮಾಡಿದ್ದೀವಿ ನಾವು ಅವನ್ನೆಲ್ಲ. ಮನಸ್ಸನ್ನ ನಿಷ್ಕಾಮಗೊಳಿಸಿದ್ದೇವೆ. ನಿಷ್ಕಾಮಗೊಂಡ ನಿರ್ಮಲ ಮನಸ್ಸಿನಿಂದ ಆ ಪರಮ ಪುರುಷ ಅಥವಾ ಪರಮನನ್ನ, ಕಲ್ಪನೆಗೆ ಒಳಗಾಗದ ದೇವನನ್ನ ನಾವು ಸ್ಮರಿಸ್ತಾ ಇದ್ದೀವಿ ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ. ಆ ಹೃದ್ಗತ ಪ್ರೇಮ ಪ್ರವಾಹ ಆ ಪುರುಷನತ್ತ ಅಂದ್ರೆ ಇಷ್ಟಲಿಂಗದ ಪೂಜೆಯಲ್ಲಿ ಹರಿಯಬೇಕು. ಆಗ ಅವ್ಯಾಹತವಾಗಿ ದೇವನ ಒಂದು ದರ್ಶನ ನಮಗೆ ಉಂಟಾಗ್ತಾ ಇದೆ ಅಂತ ನಮ್ಮ ಅಲ್ಲಮರು ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದು ಮೂಲದಲ್ಲಿ ಇಲ್ಲವೋ ಅದೆಲ್ಲ ಕಲ್ಪಿತ ಅನ್ನಿಸ್ತಾ ಇದೆ. ಹೊರಗಿನ ವಸ್ತುಗಳೇ ಆಗಲಿ, ದೇಹಾದಿ ರಚನೆಗಳೇ ಆಗಲಿ. ಅಷ್ಟೇ ಏಕೆ, ನಾನು ಜೀವ ಎಂಬ ಭಾವವು ಕೂಡ ಒಂದು ಕಲ್ಪಿತ, ನಿಜವಲ್ಲ. ಶರಣ ಈ ಕಲ್ಪಿತಗಳ ಅಭಿಮಾನ ತೊರಿಬೇಕು, ಜೀವಭಾವನೂ ಕೂಡ ಲಯಗೊಳಿಸಬೇಕು. ದೇವನ ಪರಿಭಾವನಾ ರೂಪ ಅನುಸಂಧಾನದಲ್ಲಿ ತನ್ಮಯನಾಗ್ತಾ ಇದೆ. ಆ ತನ್ಮಯತೆಯಲ್ಲಿ ಅತ್ಯದ್ಭುತವಾದ ಆನಂದ ಲಭಿಸ್ತಾ ಇದೆ. ಅದೇ ಲಿಂಗಾಂಗ ಸಮರತಿ. ಆ ಆನಂದವನ್ನ ಲೌಕಿಕವಾದ ಯಾವ ಸುಖದೊಂದಿಗೆಯೂ ಹೋಲಿಸಲಿಕ್ಕೆ ಬರೋದಿಲ್ಲ. ಅದನ್ನೇ ಅಂದ್ರೆ ಅವರು ಭಾವಿಸಲಿಲ್ಲದ ಸುಖವು ದೊರಕಿತ್ತು ನೋಡ, ಗುಹೇಶ್ವರನೆಂಬ ಲಿಂಗವನರಿದ ಬಳಿಕ ನ ಎಂಬುದಿಲ್ಲ ನೋಡು. ಅರಿವಿಕೆಯಲ್ಲಿ ಅಂದ್ರೆ ತಿಳ್ಕೊಳ್ಳೋದ್ರಲ್ಲಿ ಎರಡು ಬಗೆಗಳು. ಒಂದು ತನ್ನಿಂದ ಭಿನ್ನವಿಟ್ಟು ಅರಿಯೋದು, ಮತ್ತೊಂದು ತನ್ನಿಂದ ತನಗೆ ಅಭಿನ್ನವಾಗಿ ಅರಿಯುವುದು. ಶರಣನು ಯಾವಾಗ ಏನ್ ಮಾಡ್ತಿರ್ತಾನೆ, ದೇವನನ್ನು ತನಗೆ ಅಭಿನ್ನವಾಗಿ ಅರಿತುಕೊಳ್ತಾನೆ, ಅನುಭವಿಸ್ತಾನೆ. ಅಲ್ಲಿ ದೇವ, ಶರಣ, ಜೀವ, ಶಿವ ಅಂತ ಈ ಯಾವ ಭಾವಭೇದ ಅಲ್ಲಿ ಇರೋಲ್ಲ, ಅದೆಲ್ಲ ಅಳಿದು ಹೋಗ್ತಾ ಇರೋದು. ಉಳಿದಿದ್ದೇನೆಂದ್ರೆ ಒಂದು ಅಖಂಡ ಸತ್ಯ. ಅಖಂಡ ಸತ್ಯ ಅದೇ ಬಯಲು. ಹೀಗಾಗಿ ಈ ಈ ಈ ವಚನ ನೋಡಿ ಮೂರು ಹಂತಗಳನ್ನ ತೋರಿಸ್ತಾ ಇದೆ. ಮೊದಲನೇದೇನು, ಕಾಮಿಸದ ನೆನೆದಡೆ ಅಂದ್ರೆ ಏನು, ದೇವನ ಅವ್ಯಾಹತ ಸ್ಮರಣೆ. ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಆತನನ್ನ ನಾವು ನೆನೆಸಬೇಕು. ಇದು 1ನೆಯ ಸ್ಟೆಪ್, ನೆನೆದಡೆ. ಎರಡನೇದು ಪರಿಭಾವನೆ ಅಂದ್ರೆ ಕಲ್ಪಿತವಲ್ಲದ ನೆನೆದಡೆ, ಕಲ್ಪಿತವಿಲ್ಲದೆ ನೆನೆದಡೆ. ಪರಿಭಾವಿಸ್ಬೇಕು. ಏನು ಕಲ್ಪಿತವಿಲ್ಲದೆ ನೆನೆದಡೆ ಅಂದ್ರೆ, ನಾನು ಇಷ್ಟಲಿಂಗ ನೋಡ್ತಾ ಇದ್ದೀನಿ, ಕಲ್ಪಿತವಿಲ್ಲದೆ ನೆನೆದಡೆ ಅಂದ್ರೆ ಏನು, ನಾನು ಇದಕ್ಕೆಲ್ಲ ಯಾರಿಗಾಗಿ ಮಾಡ್ತಾ ಇದ್ದೀನಿ, ಪರವಸ್ತು, ಪರಬ್ರಹ್ಮ. ಆ ಒಂದು ಬಯಲಿನ ದರ್ಶನಗೋಸ್ಕರ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ. ಅದು ಕಲ್ಪಿತವಿಲ್ಲದೆ ಅನ್ನೋದೇ ಬಯಲು. ಇದು ಎರಡನೇದು. ಮೂರನೆಯದು ಭಾವಿಸಲಿಲ್ಲದ ಸುಖ ಅಂತ ಶಬ್ದ ಬಂದಾಗ ಲಿಂಗ ಸಮರತಿ. ಸುಖವು ದೊರಕಿತ್ತು ಅಂತ ಹೇಳಿದ್ರಲ್ಲ, ಆ ಮೂರನೆಯದು ಅಲ್ಲಿ ಏನಿದೆ, ಸಮರತಿ. ಅದು ಅದ್ವಯಾನುಭೂತಿಗೆ ಅಂದ್ರೆ ನಾನು ಶರಣಸತಿ ಲಿಂಗಪತಿ ಅನ್ನೋ ಭಾವ, ಆ ಸುಖ ಎಂಬ ಶಬ್ದ ತೋರಿಸ್ತಾ ಇದೆ. ಅರ್ಥ ಮಾಡಿಕೊಳ್ಳಬೇಕು. 3 ಸ್ಟೆಪ್ ಇದೆ ನೋಡಿ ಇದರಲ್ಲಿ. ಹೀಗಾಗಿ ಸಾಧನೆ ಪ್ರಾರಂಭವಾಗುವುದು ಯಾವಾಗ, ಸ್ಮರಣೆಯಿಂದ ಅದು ವಿಕಸಿತಗೊಳ್ತಾ ಹೋಗುತ್ತೆ ದಿನನಿತ್ಯದ ಇಷ್ಟಲಿಂಗ ಪೂಜೆಯಲ್ಲಿ. ಯಾಕೆ, ಪರಿಭಾವನೆ. ಯಾವ ಪರಿಭಾವನೆ, ನಾನು ಅವನೇ ನಾನು. ಆ ಪರಿಭಾವನೆ ಅದು ಪರ್ಯಾವಸಾನಗೊಳ್ತಾ ಇದೆ ಕೊನೆಗೆ ಎಲ್ಲಿ, ಲಿಂಗವನರಿದ ಬಳಿಕ ನ ಎಂಬುದಿಲ್ಲ ನೋಡ. ಇದು 3ನೇ ಸ್ಟೆಪ್ಪು. ಅಭೇದಾನುಭೂತಿ ಅಂತ ಕರಿಬಹುದು ನೀವು ಅದಕ್ಕೆ. ಹೀಗಾಗಿ ಈ ಒಂದು ಸ್ಥಳ, ಪಿಂಡಾಕಾಶ ಸ್ಥಳವನ್ನ ನಾವು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಮುಂದಿನ ವಾರ ನಾನು ಹೋದ ಸಾರಿ ಒಂದು ಶಿವಯೋಗದ ವಚನವನ್ನ ನಿಮಗೆ ಹೇಳಿದ್ದೆ. ಶಿವಯೋಗದ ಕೊನೆಯಲ್ಲಿ ಹೇಳೋದು ಯಾವ ವಚನ ಅದು, ನನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ಇವತ್ತು ಅದೇ ತರ ಇನ್ನೊಂದು ವಚನವನ್ನ ನಾವು ಎಲ್ಲರೂ ಕಂಠಸ್ಥ ಮಾಡಬೇಕು. ಈ ಶಿವಯೋಗದ ವಚನಗಳನ್ನ ತಾವು ಹೇಗೆ ನೆನಪಿಸಿಟ್ಕೊಳ್ಬೇಕು, 3 ವಿಷಯಗಳನ್ನ ತಾವು ಶಿವಯೋಗದ ವಚನಗಳಲ್ಲಿ ಕಂಠಸ್ಥ ಮಾಡಬೇಕು. ಏನಂದ್ರೆ, ವಚನ ಸ್ವಲ್ಪ ಚಿಕ್ಕದಾಗಿರ್ಬೇಕು. ಇದು ಶಿವಯೋಗದಲ್ಲಿ ನೀವು ಮಾಡಬೇಕಿರುವ ವಚನಗಳ ಲಕ್ಷಣಗಳು. ಒಂದು, ಚಿಕ್ಕದಾಗಿರ್ಬೇಕು. ಎರಡನೇ, ಇದು ನಿಮಗೆ ಸಂಪೂರ್ಣವಾಗಿ ಅದು ಅರ್ಥವಾಗಿರಬೇಕು. ಈಗ
ನನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ಅದು ಅತ್ಯಂತ ಶುದ್ಧ ಕನ್ನಡದಲ್ಲಿ ಬರೆದಂತಹ ವಚನ, ಅರ್ಥವಾಗ್ತಾ ಇದೆ. ಮೂರನೆಯದು ಏನಂದ್ರೆ ಅದನ್ನ ಭಾವಪೂರ್ಣವಾಗಿ ಅನ್ನೋಕ್ ಬರೋ ಹಾಗೆ ಇರಬೇಕು. ಹೀಗೆ ಇರುವ ಕೆಲವೊಂದು ವಚನಗಳನ್ನ ನೀವು ಕಂಠಸ್ಥ ಮಾಡಬೇಕು, ಬಾಯ್ಪಾಟ್ ಮಾಡಬೇಕು. ಯಾಕೆ ಹೇಳಿ, ಅಲ್ಲಿ ಭಾವ ಉಕ್ಕಿ ಬರಬೇಕು. ಯಾಕೆ ಭಾವ ಉಕ್ಕಿ ಬರಬೇಕು? ನನ್ನ ಲಿಂಗ ಸಮರತಿಯಲ್ಲಿ ನಾನು ಅತ್ಯಂತ ಆಳವಾಗಿ ಅವನೊಡನೆ ಬೆರೆಯುವ ಒಂದು ಅವಕಾಶ ಅಲ್ಲಿ ಇದೆ, ಒಂದು ಪರಿಸ್ಥಿತಿ ಇದೆ. ಆ ಪರಿಸ್ಥಿತಿಯನ್ನ ನಾವು ನಿಭಾಯಿಸಬೇಕೀಗ. ಇಬ್ಬರು ನಾವು ಬೆರೆಯಬೇಕು. ಲಿಂಗಾಂಗ ಸಮರತಿಯ ಸುಖ ಅಂತ ಒಂದು ಶಬ್ದ ಬತ್ತು ಈಗ ಅಲ್ಲಮರ ಒಂದು ವಚನದಲ್ಲಿ. ಹೀಗಾಗಿ ಇವತ್ತಿನ ಒಂದು ವಚನ, ಪ್ರತಿ ವರ್ಗದ ನಂತರ ಅಂತ ವಚನಗಳನ್ನು ಒಂದೊಂದು ನಾನು ಹೇಳ್ತಾ ಇರ್ತೀನಿ. ಇವತ್ತೊಂದು ವಚನವನ್ನ ನಾವು ನೋಡೋಣ. ಅದನ್ನು ಕೂಡ ಶಿವಯೋಗದ ಕೊನೆಯಲ್ಲಿ ತಾವೆಲ್ಲ ಅನ್ಬಹುದು. ತಾವು ಕೂಡ ಕೆಲವೊಂದು ವಚನಗಳನ್ನ ನೋಡಬಹುದು. ಹಾಗೆ ಯಾವಾದ್ರು ಇದ್ರೆ ನನಗೆ ನೀವು ಕಳಿಸಿಕೊಡಿ. ಇವತ್ತಿನ ವಚನದೊಂದಿಗೆ ಈ ವರ್ಗವನ್ನ ಮುಕ್ತಾಯ ಮಾಡೋಣ. ಅದು ಶಿವಯೋಗದ ವಚನ ಅಂತ ನೀವು ಬರೆದುಕೊಳ್ಳಿ ನಿಮ್ಮ ನೋಟ್ಬುಕ್ನಲ್ಲಿ. ಇದು ತಾಯಿ ಅಕ್ಕ ಮಹಾದೇವಿಯವರ ವಚನ. ತುಂಬಾ ಸುಂದರವಾದ ವಚನ. ಅದನ್ನ ನಿಧಾನವಾಗಿ ಭಾವಪೂರ್ಣವಾಗಿ ಲಿಂಗ ಪೂಜೆಯ ಕೊನೆಯಲ್ಲಿ, ಇಷ್ಟಲಿಂಗದ ಪೂಜೆಯಲ್ಲಿ ತಾವೆಲ್ಲ ಅನ್ಬೇಕಂತ ಭಿನ್ನ ಮಾಡಿಕೊಂಡು ಈ ವಚನವನ್ನ ನಿಮಗಾಗಿ ಹೇಳ್ತಾ ಇದ್ದೀನಿ. ಆಲಿಸಬೇಕು. ಮೈಕ್ ಯಾರು ಆನ್ ಮಾಡ್ಕೊಳ್ಬೇಡಿ ದಯವಿಟ್ಟು. ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ, ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ, ಸಂಗವೆಣ್ಣೆ ಸಮರಸವೆಣ್ಣೆ, ಸಂಗವೆಣ್ಣೆ ಸಮರಸವೆಣ್ಣೆ, ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ, ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ. ಆಯಿತೆಣ್ಣೆ ಆಗದೆಣ್ಣೆ, ಆಯಿತೆಣ್ಣೆ ಆಗದೆಣ್ಣೆ, ನೀನೆಣ್ಣೆ ನಾನೆಣ್ಣೆ, ನೀನೆಣ್ಣೆ ನಾನೆಣ್ಣೆ, ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ, ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ. ಚೆನ್ನಮಲ್ಲಿಕಾರ್ಜುನಯ್ಯ, 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 ಲಿಂಗೈಕ್ಯವಾದ ಬಳಿಕ ಏನು ಎಣ್ಣೆ, ಲಿಂಗೈಕ್ಯವಾದ ಬಳಿಕ ಏನು ಎಣ್ಣೆ, ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ, ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ, ಸಂಗವೆಣ್ಣೆ ಸಮರಸವೆಣ್ಣೆ, ಸಂಗವೆಣ್ಣೆ ಸಮರಸವೆಣ್ಣೆ, ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ, ಲಿಂಗವೆಣ್ಣೆ ಲಿಂಗೈಕ್ಯವೆಣ್ಣೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಣ್ಣ. ವಚನ ಅದು ನಂಬರ್ ಹೇಳಣ್ಣ, ಸಂಖ್ಯೆ. ಅಕ್ಕ ಮತ್ತೆ ನೀವೇ ಬರ್ದಿರೋದ ಅಣ್ಣ? ಅಕ್ಕ ಮಹಾದೇವಿದವರವ. ಅಕ್ಕ ಮಹಾದೇವಿಯವರು ವಚನ ಅಕ್ಕ.
ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಇಲ್ಲಿ ಪರಟೆ ಮಾಡ್ತಕ್ಕಂಥ ಶರಣು ಶರಣಾರ್ಥಿಗಳು. ಸರ್ವ ಶರಣರ ಶ್ರೀಪಾದಂಗಳಲ್ಲಿ ಭಕ್ತಿಪೂರ್ವಕವಾಗಿ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶಂಕರಕ್ಕೆ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣು ಶರಣ ತಂದೆ